ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯಕೇಲಿಷು ನಿತ್ಯಸಾಕ್ಷಿ. ನಮೋಸ್ತು ಗುರವೇ ತಸ್ಮೈ ಯೇನ ವೇದಾಃ ಸುರಕ್ಷಿತಾಃ ಯೇನ ಭಾರತದೇಶೋಯಂ ಏಕಸೂತ್ರೀಕೃತಸ್ವಯಂ. ಭಗವತ್ಪಾದರ ಕುರಿತಾದ ನಾನು ಈಗ ಉಲ್ಲೇಖಿಸಿದ ಮಾತನ್ನು ಯಾರು ಬರೆದರೋ ಗೊತ್ತಿಲ್ಲ, ಆದರೆ ಬಹಳ ಸಮುಚಿತವಾದಂತಹ ಮಾತನ್ನು ಅದರಲ್ಲಿ ಅವರಾಡಿದ್ದಾರೆ. ಶ್ರೀ ಶಂಕರ ಭಗವತ್ಪಾದರು ಏನು ಮಾಡಿದ್ರು ಅಂತ, ಏನ ವೇದಾಃ ಸುರಕ್ಷಿತಾಃ, ವೇದಗಳನ್ನು ಅವರು ಸಂರಕ್ಷಿಸಿದರು ಅಂತ ನೆನ್ನೆ ಮಾತಾಡ್ತಾ ಇದ್ವಿ. ಅವರ ಮೊದಲ ಸಾಧನಾ ಪಂಚಕದ ಅವರ ಮೊದಲ ಸೂಚನೆ ಏನು ಅಂದರೆ ವೇದೋ ನಿತ್ಯ ಮಧೀಯತಾಂ ಅಂತ. ವೇದಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟುಕೊಂಡೇ ಈ ಸಂಸ್ಕೃತಿ ಮುಂದುವರೆದಿದೆ. ವೇದ ಮೂಲವಾದ ಪರಂಪರೆ ಇದು, ವೇದವನ್ನು ಆಶ್ರಯಿಸಿ ಬೆಳೆದ ಪರಂಪರೆ ಇದು, ಶ್ರುತಿಯೇ ಪರಮ ಪ್ರಮಾಣ ಅಂತ ಒಪ್ಪಿಕೊಂಡ ಪರಂಪರೆ ಇದು. ಅಂಥ ವೇದಗಳನ್ನು ಉಳಿಸಿಕೊಂಡರೆ ಮಾತ್ರ ಪರಂಪರೆ ಮುಂದುವರಿಯುತ್ತೆ. ಮತ್ತು ಈ ಪರಂಪರೆಯ ಫಲ ಏನಿದೆ ಅದು ನಮಗೆ ದಕ್ಕಬೇಕು ಅಂತಂದರೆ ಕೂಡ ವೇದದ ಅನುಸರಣೆ, ಅನುಸಂಧಾನ ಎರಡು ಮುಖ್ಯ ಆಗುತ್ತೆ. ವೇದೋ ನಿತ್ಯ ಮಧೀಯತಾಂ ಅಂತ ಅನ್ನೋದರಲ್ಲಿ ವೇದದ ಅನುಸಂಧಾನದ ಬಗ್ಗೆ ಹೇಳಿದರು. ವೇದದ ಅನುಸಂಧಾನ ನಿತ್ಯ ನಡೆಯಬೇಕು ಅಂತ. ವೇದದ ಉಚ್ಚಾರಣೆ ಅನ್ನೋದು ನಡೆಯಬೇಕು ಒಂದು ಭಾಗ, ಆದರೆ ಅಷ್ಟೇ ಅಲ್ಲ, ವೇದಾರ್ಥ ಗ್ರಹಣ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎರಡು ಅಂಶ ಇದೆ. ಸ್ಥಾಣುರಯಂ ಭಾರಹಾರ ಕಿಲಾಭೂತ್ ಅನ್ನುವ ಮಾತು ಬಹಳ ಹಳೆಯ ಕಾಲದಲ್ಲೇ ಬಂತು. ಅರ್ಥ ತಿಳಿಯದೆ ಕೇವಲ ಶಬ್ದವನ್ನು ಹೊತ್ತು ಸಾಗಿದರೆ ಭಾರ ಹೊತ್ತ ಕಂಬದಂತೆ ಆದೀತು ಅಷ್ಟೇ ಅಂತ. ಭವನದ ಭಾರವನ್ನು ಕಂಬ ಹೊತ್ತಿರುತ್ತೆ, ಆದರೆ ಕಂಬಕ್ಕೇನಾದರೂ ಅರ್ಥ ಆಗ್ತಾ ಇದೆಯಾ ಅಂದರೆ ಏನಿಲ್ಲ, ಭಾರ ಹೊತ್ತಿದೆ ಅಷ್ಟೇ ಅಂತ. ಅದಕ್ಕಿಂತ ಹೆಚ್ಚಿನ ಪ್ರಯೋಜನ ಏನು ಕಬ್ಬಕ್ಕಿಲ್ಲ, ಸ್ತಂಭಕ್ಕಿಲ್ಲ ಅಂತ. ದರ್ವಿ ಪಾಕರ ಸಂಯಥ ಅಂತ. ಪಾಯಸ ಬಡಿಸುವ ಹುಟ್ಟಿಗೆ ಸಿಹಿಯ ಅನುಭವ ಆಗೋದಿಲ್ಲ ಅಂತ. ಅದರಲ್ಲೇ ಇದೆ ಪಾಯಸ, ಅದು ಅದನ್ನು ಹಿಡಿದುಕೊಂಡಿಟ್ಟಿದೆ, ಆದರೆ ಅದು ಆಸ್ವಾದಿಸಬೇಕಲ್ಲ ಅದನ್ನು ಅಂತ ಅಂದಾಗ ಅರ್ಥಾನುಸಂಧಾನ ಬಹಳ ಮುಖ್ಯ ಅನ್ನುವ ಮಾತು ಬಂತು. ಆದರೆ ಅರ್ಥಾನುಸಂಧಾನವಿಲ್ಲದ ವೇದೋಚ್ಚಾರಣೆಗೂ ಫಲ ಇದೆ ಅನ್ನೋದನ್ನು ಕೂಡ ಸಂಸ್ಕೃತಿ ಹೇಳುತ್ತೆ. ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಉಚ್ಚರಿಸು, ಗೊತ್ತಿದೆಯೋ ಗೊತ್ತಿಲ್ವೋ ಶ್ರವಣ ಮಾಡು, ಕೇಳು ಸಾಕು ಅಂತ. ಬೆಂಕಿಯನ್ನು ಅರಿತು ಮುಟ್ಟಿದರೂ ಅರಿಯದೆ ಮುಟ್ಟಿದರೂ ಸುಡತ್ತೆ ಅಂತ ಅಂದಂತೆ ಅಂತ. ಬೆಂಕಿ ಸುಡೋದು ಬೆಂಕಿಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅಲ್ಲ ಅಂತ. ಲಾಜಿಕ್ಗಳು ಎರಡೂ ಕಡೆಗೂ ಇದೆ. ಬೆಂಕಿ ಅರ್ಥ ಆದರೆ ಮಾತ್ರ ಸುಡತ್ತೆ ಅಂದರೆ ಅರ್ಥ ಆದಾಗ ಮಾತ್ರ ಅದರ ಪ್ರಯೋಜನ ಅಂತಾಯ್ತು. ಹಾಗೇನೂ ಇಲ್ಲ, ಅದು ಅದರ ಸ್ವಭಾವ. ತಂಪಾದ ನೀರಿಗೆ ಕೈ ಇಟ್ಟರೆ ಕೈ ತಂಪಾಗತ್ತೆ. ಇದು ನೀರು, ಇದು ತಂಪು ಮಾಡತ್ತೆ, ಇದರಲ್ಲಿ ತಂಪಾಗಿಸುವಂತಹ ಇಂತಹ ಗುಣಗಳಿವೆ ಅನ್ನುವ ಸೈನ್ಸ್ ಗೊತ್ತಿರಬೇಕಿಲ್ಲ ನಮಗೆ. ಹಾಗೆ ಎರಡೂ ಇದೆ ಇಲ್ಲಿ. ವೇದಗಳನ್ನು ಹಾಗೆಯೇ ಹೊತ್ತು ಸಾಗಿದರೂ ಫಲ ಇದೆ ಅದಕ್ಕೆ. ಆದರೆ ನಮ್ಮವರೊಂದು ಎಚ್ಚರಿಕೆಯನ್ನು ಕೊಟ್ಟರು ಅಂದರೆ ಹೊತ್ತು ಸಾಗುತ್ತಾ ಇರು, ಅರ್ಥದತ್ತ ಗಮನವೂ ಇರಲಿ. ಯಾವಾಗ ನಿಜಾರ್ಥದ ಅಂದರೆ ವೇದದ ನಿಜಾರ್ಥದ ಅನುಸಂಧಾನ ಕಡಿಮೆ ಆಯಿತೋ ಆಗ ಭಗವತ್ಪಾದರು ಬಂದು ಮಾತನಾಡಿದರು ಅಂತ. ಶಂಕರ ಭಗವತ್ಪಾದರು ಬಂದಾಗ ಎರಡು ಅಂಶ ಕಾಣಿಸುತ್ತೆ ನಮಗೆ. ಧರ್ಮಹ್ರಾಸ ಆಗಿತ್ತು ಅಂತ ಹೇಳ್ತಾರಲ್ಲ, ಏನು ಧರ್ಮಹ್ರಾಸ ಅಂದರೆ ನಾನು ಈ ಧರ್ಮೀಯ ಅಂತ ಹೇಳಿಕೊಳ್ಳುವವರ ಸಂಖ್ಯೆ ಏನಾದರೂ ಕಡಿಮೆ ಆಗಿತ್ತಾ ಅಂದರೆ ಇಲ್ಲ, ಹಾಗೇನೂ ಆಗಿರಲಿಲ್ಲ.
ಧರ್ಮದ ಬಹಿರ್ಲಕ್ಷಣಗಳನ್ನು ಅನುಸರಿಸಿ ಕ್ರಿಯೆಗಳನ್ನು ಮಾಡುವಂಥದ್ದೇನಾದರೂ ಕಡಿಮೆ ಆಗಿತ್ತ ಅಂದರೆ ಅದು ಕಡಿಮೆ ಆಗಿರಲಿಲ್ಲ. ಧರ್ಮದ ಲಕ್ಷಣಗಳು ಅಂತ ಅನ್ನಿಸುವ ವಸ್ತ್ರವೋ ಭೂಷಣವೋ ಆಭರಣವೋ ಇವುಗಳನ್ನು ಬಳಸೋದು ಕಡಿಮೆ ಆಗಿತ್ತ ಅಂದರೆ ಇಲ್ಲ, ಅದು ಕಡಿಮೆ ಆಗಿರಲಿಲ್ಲ. ಹಾಗಿದ್ರೆ ಹ್ರಾಸವಾಗಿದ್ದೇನು ಆ ಹೊತ್ತಿನಲ್ಲಿ ಅಂತ ಅಂದರೆ ವೇದದ ಅರ್ಥ ಇತ್ತಲ್ಲ ಅದು ಸೀಮಿತವಾದ ಅರ್ಥಕ್ಕೆ ಉಳಿದುಕೊಂಡು ಬಿಟ್ಟಿತ್ತು ಅಂತ. ಅಪಾರ್ಥ ಏನೂ ಆಗಿರಲಿಲ್ಲ, ಸೀಮಿತವಾದ ಅರ್ಥಕ್ಕೆ ಅದು ತನ್ನನ್ನು ಇಟ್ಟುಕೊಂಡು ಬಿಟ್ಟಿತ್ತು. ಅಂದರೆ ಕರ್ಮಕಾಂಡ ಒಂದೇ ಪ್ರಧಾನವಾಗಿ ಬಿಟ್ಟಿತ್ತು. ಮೀಮಾಂಸಕರ ಪ್ರಾಬಲ್ಯ ಇತ್ತು ಅಂತ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಹೇಳಬೇಕು. ಕುಮಾರಿಲ ಭಟ್ಟರಂತಹ ಮಹಾನ್ ವಿದ್ವಾಂಸರಿದ್ದ ಕಾಲ. ಅಂದರೆ ವೇದವನ್ನು ಬಳಸಿ ಕರ್ಮ ಮಾಡ್ತಾ ಇದ್ದರು. ಕರ್ಮಗಳನ್ನು ವೇದವನ್ನು ಅನುಸರಿಸಿಯೇ ಮಾಡಬೇಕು. ಆದರೆ ಅದು ಎಷ್ಟು ಪ್ರಚುರಗೊಂಡಿತ್ತು ಅಂದರೆ ಕರ್ಮವಲ್ಲದ್ದೊಂದಿದೆ, ಕರ್ಮವೂ ಒಂದು ಸಾಧನ, ಕ್ರಿಯೆಯೇ ಅಂತಿಮ ಅಲ್ಲ ಅಂತ ನೆನ್ನೆ ಮಾತಾಡಿಕೊಂಡ್ವಲ್ಲ. ದಾರಿ ಬೇರೆ ಗಮ್ಯ ಬೇರೆ ಅಂತ. ದಾರಿಯೇ ಗಮ್ಯ ಅನ್ನುವ ಅರ್ಥದಲ್ಲಿ ದಾರಿಯನ್ನೇ ಆಶ್ರಯಿಸಿಕೊಂಡು ಬಿಟ್ಟಿದ್ದರು ಅಂತ. ಗಮ್ಯದ ಕುರಿತಾದ ಅನುಸಂಧಾನ ಕಡಿಮೆಯಾಗಿತ್ತು. ಆಗ ಭಗವತ್ಪಾದರು ಬಂದು ಉಪನಿಷತ್ತನ್ನು ಹಿಡಿದು ಮಾತನಾಡಿದರು. ಇವತ್ತು ನಮಗೆ ಪ್ರಸ್ಥಾನತ್ರಯಗಳನ್ನು, ಒಂದು ವೇದಾಂತ ಅಂದರೆ, ಒಂದು ಅಧ್ಯಾತ್ಮ ಅಂದರೆ ಯಾವುದನ್ನು ಮುಟ್ಟಬೇಕು ಅಂತ ನಮಗೆ ಗೊತ್ತಿದೆ. ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಅಂತ. ಶಂಕರ ಭಗವತ್ಪಾದರು ಬರುವವರೆಗೆ ಈ ಮೂರನ್ನು ಪ್ರಧಾನವಾಗಿ ಇಟ್ಟುಕೊಂಡು ವ್ಯಾಖ್ಯಾನಿಸುವ ಒಂದು ಅಭ್ಯಾಸ ಇರಲಿಲ್ಲ. ಭಗವದ್ಗೀತೆಯನ್ನು ಪ್ರತ್ಯೇಕವಾಗಿ ಯಾರೂ ವ್ಯಾಖ್ಯಾನಿಸಿಯೇ ಇರಲಿಲ್ಲ ಅಲ್ಲಿಯವರೆಗೆ. ಮಹಾಭಾರತದ ಒಳಗೆ ಅದು ಒಂದು ಅಂಗವಾಗಿತ್ತು ಅಷ್ಟೇ. ಉಪನಿಷತ್ತುಗಳು ಇದ್ದವು, ಇರಲಿಲ್ಲ ಅಂತಲ್ಲ. ಆದರೆ ಇವತ್ತು ಅದಕ್ಕೆ ಇದೆಯಲ್ಲ, ಈ ಪ್ರಾಧಾನ್ಯ ಬಂದಿರಲಿಲ್ಲ. ಭಗವತ್ಪಾದರು ಅದನ್ನು ತಂದರು. ಯಾಕೆ ಅಂತ ಅಂದರೆ ದಾರಿಯಲ್ಲೇ ಉಳಿದು ಬಿಡಬಾರದು, ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಬೇಕು ಅಂತಂದಾಗ ಉಪನಿಷತ್ತಿನ ಅನುಸಂಧಾನ ಬಹಳ ಮುಖ್ಯ ಆಗತ್ತೆ ಅಂತ. ಉಪನಿಷತ್ತನ್ನು ಎತ್ತಿದ್ರು. ಜ್ಞಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿದ್ರು. ಜ್ಞಾನವೇ ನಾವು ಸೇರಬೇಕಾದದ್ದು ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಕರ್ಮದ ಪರಿಸ್ಥಿತಿ ಏನು? ಕರ್ಮಗಳನ್ನೆಲ್ಲ ಬಿಟ್ಟುಬಿಡಬೇಕಾ? ಆಚರಣೆಗಳೆಲ್ಲ ಬೇಡವಾ? ಕ್ರಿಯೆ ಬೇಕೇ ಬೇಡವೇ ಅಂತ ಪ್ರಶ್ನೆ ಬರುತ್ತೆ. ಶಾಸ್ತ್ರದಲ್ಲಿ ಅದರ ಕುರಿತು ಬಹಳ ಚರ್ಚೆ ನಡೆದಿದೆ. ಶಾಸ್ತ್ರೀಯವಾಗಿ ದಾರ್ಶನಿಕ ಚರ್ಚೆಗಳು ಬೇಕಷ್ಟು ನಡೆದಿವೆ. ಕರ್ಮವ, ಜ್ಞಾನವ, ಜ್ಞಾನಕರ್ಮ ಸಮುಚ್ಚಯವ, ಅಂದರೆ ಎರಡನ್ನೂ ತೆಗೆದುಕೊಂಡು ಹೋಗಬೇಕಾ, ಏನು ಎತ್ತ ಅನ್ನುವ ಚರ್ಚೆಗಳು ಸಾಕಷ್ಟಿವೆ. ಈ ಎಲ್ಲ ಗೊಂದಲಗಳ ಬಹಳ ಇದ್ದಾಗಲೇ ಕೃಷ್ಣ ಗೀತೆಯಲ್ಲಿ ಅದನ್ನು ಪ್ರತ್ಯೇಕಿಸಿ ಮಾತನಾಡಿದ. ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ ಅಂತ ಈ ಮೂರನ್ನೂ ಪ್ರತ್ಯೇಕಿಸಿ ಸರಳೀಕರಿಸಿ ಕೃಷ್ಣ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದ. ಜ್ಞಾನ ಮತ್ತು ಕರ್ಮ ಎರಡನ್ನೂ ಇಟ್ಟುಕೊಂಡೇ ಸಾಗಬೇಕು ಅಂತ, ಎರಡನ್ನೂ ಇಟ್ಟುಕೊಂಡೇ ಸಾಗಬೇಕು ಅಂತ ಒಟ್ಟು ಆಶಯ ಬಂತು. ಕರ್ಮವನ್ನು ಮಾಡದೇ ಇರುವಂತಿಲ್ಲ, ಕರ್ಮ ಮಾಡಲೇಬೇಕು ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಎಂಥ ಜ್ಞಾನಿಯೇ ಆದರೂ ಉಸಿರಾಡ್ತಾನೆ ತಾನೆ ಬದುಕಿರುವಾಗ. ಉಸಿರಾಟವೂ ಒಂದು ಕರ್ಮ. ಜ್ಞಾನಿಯಾಗಿದ್ದೇನೆ, ನಾನು ಕರ್ಮವನ್ನೆಲ್ಲ ತ್ಯಾಗ ಮಾಡ್ತೇನೆ, ನಾನೇನೂ ಮಾಡೋದಿಲ್ಲ ಅಂತಂದರೆ ಹಾಗಾಗೋದಿಲ್ಲ ಅಂತ. ಜಾತು ತಿಷ್ಠತ್ಯ ಕರ್ಮ ಕೃತು ಕ್ಷಣಮಪಿ. ಒಂದು ಕ್ಷಣವೂ ನೀನೊಂದು ಕ್ರಿಯೆ ಇಲ್ಲದೆ ಇರಲಾರೆ ಅಂತ. ಕ್ರಿಯೆ ಎಂದೇ ಹೊರಗಡೆ ಮಾಡ್ತೀವಲ್ಲ, ಇಷ್ಟೇ ಅಲ್ಲ, ಒಳಗಡೆ ನಡೆಯುತ್ತಲ್ಲ. ತಿಂಡಿ ತಿಂದಿದ್ದೇವೆ, ಊಟ ಮಾಡಿದ್ದೇವೆ, ಅದು ಜೀರ್ಣವಾಗ್ತಾ ಇದೆ, ಒಳಗೊಂದು ಕ್ರಿಯೆ ಇದೆ, ಒಳಗೆ ಒಂದು ರಕ್ತ ಚಲಿಸ್ತಾ ಇದೆ, ರಕ್ತದ ಪರಿಚಲನೆ ಇದೆ, ಉಸಿರಾಟ ಇದೆ. ಮಲಗಿದ್ದಾಗಲೂ ಕ್ರಿಯೆ ನಡೀತಾ ಇದೆಯಲ್ಲ. ನಿಷ್ಕ್ರಿಯರಾಗಿ ಮಲಗಿದ್ದೇವೆ ಅಂತ ಅಂದುಕೊಂಡಾಗಲೂ ದೇಹದ ಒಳಗೆ ಕ್ರಿಯೆ ನಡೀತಲೇ ಇರುತ್ತೆ ಅಂತ. ಹಾಗಾಗಿ ಕ್ರಿಯಾಶೂನ್ಯನಾಗಿ ಇರೋದಕ್ಕಾಗೋದಿಲ್ಲ ವ್ಯಕ್ತಿ. ಜ್ಞಾನವೇ ಮುಖ್ಯ, ಜ್ಞಾನವೇ ಗುರಿ, ಜ್ಞಾನ ಅಂದರೆ ಭಗವಂತ, ಅವನನ್ನು ಸೇರೋದಷ್ಟೇ ಮುಖ್ಯ ಅಂತ ಕ್ರಿಯೆಗಳನ್ನು ಬಿಡುವಂತಿಲ್ಲ ಅಂತ. ಬಿಟ್ಟರೆ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಿಬಿಡತ್ತೆ, ವ್ಯವಸ್ಥೆ ನಡೆಯೋದಿಲ್ಲ. ಹಾಗಾಗಿ ಜ್ಞಾನ ಮುಖ್ಯವಾದದ್ದು ಅಂತ ಹೇಳ್ತಾ ಕ್ರಿಯೆಗಳನ್ನು ನಿರಾಕರಿಸುವಂತಿಲ್ಲ ಅಂತ. ಅದಕ್ಕೊಂದು ಸ್ವರೂಪ ಕೊಡಬೇಕು, ಅದಕ್ಕೊಂದು ಚೌಕಟ್ಟು ಬೇಕು. 24 ಗಂಟೆಗಳಲ್ಲಿ 10, 12, 14 ಗಂಟೆ ವ್ಯಕ್ತಿ ಎಚ್ಚರವಾಗಿರ್ತಾನೆ ಅಂದರೆ ಏನು ಮಾಡಬೇಕು? ಎಚ್ಚರವಾಗಿದ್ದಾಗ 14 ಗಂಟೆ ಧ್ಯಾನ ಮಾಡೋದಕ್ಕಾಗೋದಿಲ್ಲ, 24 ಗಂಟೆ ಧ್ಯಾನ ಮಾಡೋದಕ್ಕಾಗೋದಿಲ್ಲ, ಮಾಡೋದಿಲ್ಲ. ಅಧಿಕಾರ ಭೇದವೂ ಇದೆ.
ಯಾರೋ ಒಬ್ಬ ಮಾಡಿಯಾನು, ಧ್ಯಾನ ಒಂದರಲ್ಲೇ ಮುಳುಗುವ ಸಾಮರ್ಥ್ಯ ಒಬ್ಬನಿಗೆ ಇದ್ದೀತು. ಆದರೆ ಸಾಮಾನ್ಯನೇನು ಮಾಡಬೇಕು? 5 ನಿಮಿಷವೂ ಎಲ್ಲ ಮರೆತು ಇರೋದಕ್ಕಾಗೋದಿಲ್ಲ ಅನ್ನುವ ಒಬ್ಬ ಇದಾನಲ್ಲ, ಅವನೇನು ಮಾಡಬೇಕು? ಅವನ ಕೈಗೆ ಏನು ಕೆಲಸ? ಅವನ ಕಾಲು ಏನು ಮಾಡಬೇಕು? ಅದು ಓಡಾಡೋದಕ್ಕೆ ಇಷ್ಟಪಡುತ್ತೆ, ಅದು ಚಲಿಸಬೇಕು, ಕೈ ಸುಮ್ಮನೆ ಕೂರೋದಿಲ್ಲ ಅಂತ ಅಂದಾಗ ಇದಕ್ಕೊಂದು ಕ್ರಿಯೆ ಬೇಕು. ಈ ಕ್ರಿಯೆಯ ಮೂಲಕ ಕಟ್ಟಬೇಕು ಅಂತ, ಈ ಕ್ರಿಯೆಯ ಮೂಲಕ ಕಟ್ಟಬೇಕು ಅಂತ, ಕೆಡವಬಾರದು, ಕಟ್ಟಬೇಕು ಅಂತ. ಹಾಗಾಗಿ ಕ್ರಿಯೆಗಳನ್ನು ಉಳಿಸಿದರು ಶಂಕರ ಭಗವತ್ಪಾದರು. ಅದ್ವೈತವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಬಹಳ ಕಷ್ಟ ಆಗೋದಿದೇನೆ. ಜ್ಞಾನವೇ ಅಂತ ಆದ ಮೇಲೆ, ಒಂದೇ ತತ್ವ ಇರೋದು, ಬೇರೆ ಇಲ್ಲ ಅಂತ ಆದ ಮೇಲೆ, ಕ್ರಿಯೆ ಅಂತ ಬಂದ ಕೂಡಲೇ ದ್ವೈತ ಹುಟ್ಟುಕೊಳ್ತು. ಕ್ರಿಯೆ ಮಾಡುವವನೊಬ್ಬ, ಕ್ರಿಯೆ ಮಾಡುವ ಸಲಕರಣೆಗಳು ಬೇರೆ. ಅದ್ವೈತದ ಬಗ್ಗೆ ಮಾತನಾಡುವ ನಾವಿಲ್ಲಿ ದ್ವೈತದ ನಡುವೆ ಕುಳಿತುಕೊಂಡಿದ್ದೀವಿ. ನಾನಿದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮುಂದೆ ಮೈಕ್ ಇದೆ, ನನ್ನ ಮುಂದೆ ನೀವು ಕೂತಿದ್ದೀರಿ, ನೀವು ಕುಳಿತುಕೊಂಡಿರುವ ಕುರ್ಚಿ ಇದೆ, ದ್ವೈತ ಪ್ರಪಂಚವೇ ಕಾಣಿಸ್ತಾ ಇದೆ, ಇಲ್ಲಿ ಅದ್ವೈತ ನಡೀತಾ ಇದೆ ಅಂತ. ಹಾಗಾಗಿ ದ್ವೈತ ಅನ್ನೋದು ಇದೆ, ಅದ್ವೈತ ಅನ್ನೋದು ಗಮ್ಯ ಆಗಿದೆ ಅಂತಂದಾಗ ಈ ದ್ವೈತಕ್ಕೊಂದು ಗತಿ ಬೇಕು. ಅಲ್ಲೇನು ಮಾಡಬೇಕು ಅಂತ ಅಂದಾಗ ಕ್ರಿಯೆಗಳನ್ನು ಕೊಡಬೇಕಾಯಿತು. ಆ ಕ್ರಿಯೆಗಳನ್ನು ಏನಂತ ಅಂದರು? ಕೆಲಸ ಹೇಗೂ ಮಾಡ್ತೀನಿ ನೀನು, ಏನಾದರೂ ಮಾಡಲೇಬೇಕು, ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶಕವಾದದ್ದು ಬೇಕಲ್ಲ. ಏನಾದರೂ ಮಾಡು ಅಂತಲ್ಲ, ಏನು ಮಾಡಬೇಕು ಅದನ್ನು ಮಾಡು ಅಂತ. ಏನು ಮಾಡಬೇಕು ಅಂತ ಅಂದರೆ ವೇದದ ಆ ಅನುಸಂಧಾನ ಇದೆಯಲ್ಲ, ಉಪನಿಷತ್ತಿನ ಅನುಸಂಧಾನ ಇದೆಯಲ್ಲ, ಉಪನಿಷತ್ತಿನ ಅಂತ ಮಾತ್ರ ಅಲ್ಲ, ನಮ್ಮಲ್ಲಿ ಉಪನಿಷತ್ತು ಒಂದೇ ಅಧ್ಯಾತ್ಮವನ್ನು ಹೇಳ್ತಾ ಇದೆ. ಉಳಿದ ವೇದ ಮಂತ್ರಗಳು, ವೇದ ಭಾಗಗಳು, ಸಂಹಿತಾ, ಬ್ರಾಹ್ಮಣ, ಅರಣ್ಯಕಾದಿಗಳು, ಅದರಲ್ಲೂ ಮುಖ್ಯವಾಗಿ ಸಂಹಿತಾ ಭಾಗ ಅಧ್ಯಾತ್ಮವನ್ನು ಹೇಳ್ತಾ ಇಲ್ಲ ಅನ್ನೋ ತರಹದ ಮಾತುಗಳು ಸಾಕಷ್ಟಿವೆ. ಆದರೆ ವೇದದ ಎಲ್ಲ ಮಂತ್ರಗಳು ಅಧ್ಯಾತ್ಮವನ್ನೇ ಹೇಳ್ತಾ ಇವೆ. ಉಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇವೆ. ಇದು ಅಧ್ಯಾತ್ಮವನ್ನು ತನ್ನೊಳಗೆ ಹೊತ್ತುಕೊಂಡು ಮಾತನಾಡ್ತಿವೆ ಉಳಿದ ವೇದ ಮಂತ್ರಗಳು. ಯಾವುದೇ ಮಂತ್ರವು, ನೀವು ಪುರುಷ ಸೂಕ್ತವನ್ನು ತೆಗೆದುಕೊಂಡ್ರೆ ಅದೇನನ್ನು ಹೇಳುತ್ತೆ? ನಾಸದೀಯ ಸೂಕ್ತವನ್ನು ತೆಗೆದುಕೊಂಡ್ರೆ ಅವೆಲ್ಲ ಸ್ಪಷ್ಟವಾಗಿ ಅಧ್ಯಾತ್ಮದ ಮಾತೇ ಆಡುತ್ತಾ ಇವೆ. ಆದರೆ ಇದು ಉಪನಿಷತ್ತು ನೇರವಾಗಿ ಹೇಳಿದರೆ ಈ ಭಾಗಗಳು ಪರ್ಯಾಯವಾಗಿ ಅದನ್ನು ಹೇಳಿದವು ಅಂತ. ಈ ವೇದಾನುಸಂಧಾನ ಅನ್ನೋದು ಮುಖ್ಯ ಅಂತ ಆದ ಮೇಲೆ ಕ್ರಿಯೆ ಮಾಡಬೇಕು ಅಂತಂದಾಗ ಯಾವುದು ಅಂತ ಅಂದರೆ ಮಾರ್ಗದರ್ಶಕವಾದದ್ದು ಮತ್ತೆ ವೇದವೇ ಅಂತ ಹೇಳಿದರು ಭಗವತ್ಪಾದರು. ವೇದೋ ನಿತ್ಯ ಮದೀಯತಾಂ ಅಂತ ಹೇಳಿದ ಮೇಲೆ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ಅನ್ನುವ ಹೆಜ್ಜೆ ಇಟ್ಟರು ಮುಂದಕ್ಕೆ. ತದುದಿತಂ ಕರ್ಮ ಸ್ವನುಷ್ಠೀಯತಾಂ, ವೇದ ಹೇಳಿದ ಕರ್ಮಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡು. ಅನುಷ್ಠೀಯತಾಂ ಅಂತ ಹೇಳಿ ಮುಗಿಸ್ಲಿಲ್ಲ ಅವರು, ಅನುಷ್ಠೀಯತಾಂ ಅಂತ ಅಂತ ಸೇರಿಸಿದರು. ಅಂದರೆ ಕರ್ಮವನ್ನು ಚೆನ್ನಾಗಿ ಮಾಡು ಅಂತ. ಕರ್ಮವನ್ನು ಚೆನ್ನಾಗಿ ಮಾಡು ಅಂದರೆ ಅರ್ಥ ಏನು? ಏನೋ ಅಷ್ಟಿಷ್ಟು ಅಂತ ಅಲ್ಲ, ಅದರಲ್ಲಿ ಪರಿಪೂರ್ಣತೆ ಬೇಕು, ಅದರಲ್ಲಿ ಸಂಪೂರ್ಣ ತೊಡಗಿಕೊಳ್ಳುವಿಕೆ ಬೇಕು. ಯೋಗ ಕರ್ಮಸು ಕೌಶಲಂ ಅಂತ ಒಂದು ಮಾತಾಡ್ತಾನಲ್ಲ ಕೃಷ್ಣ. ನಿನ್ನ ಕರ್ಮ ಇದೆಯಲ್ಲ ಅದು ಕುಶಲವಾಗಿಯೇ ಇರಬೇಕು ಅಂತ. ಎಷ್ಟೋ ಅಷ್ಟು, ಹೇಗೋ ಹಾಗೆ ಅಂತ ಕರ್ಮ ಮಾಡುವಂತಿಲ್ಲ. ಒಂದು ಕರ್ಮ ಅದರ ಸರ್ವಾಂಗ ಪೂರ್ಣವಾಗಿಯೇ ಮಾಡಬೇಕದನ್ನು. ಅದರ ಯಾವೆಲ್ಲ ಅಂಗಗಳಿವೆಯೋ, ಅದರ ಅವಯವಗಳಿವೆಯೋ ಅದಷ್ಟನ್ನೂ ಮಾಡಬೇಕು ಅಂತ. ಹಾಗಾಗಿ ಅನುಷ್ಠೀಯತಾಂ ಅಂತ ಹೇಳಿದ್ರು, ಕರ್ಮ ಮಾಡಲೇಬೇಕು. ಯಾಕೆ ಅಂತ ಅಂದರೆ ನಾವು ಗಮನಿಸಿದ್ವಿ, ಕರ್ಮ ಮಾಡದೆ ಇರೋದಕ್ಕಾಗೋದಿಲ್ಲ. ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್ ಅಂತ ಆದಾಗ ಏನೋ ಮಾಡೋದರ ಬದಲು ಏನನ್ನು ಮಾಡಬೇಕೋ ಅದನ್ನು ಮಾಡು, ಮತ್ತು ಅದನ್ನು ಪೂರ್ಣವಾಗಿಯೇ ಮಾಡು. ನಿನ್ನನ್ನು ಸಂಪೂರ್ಣ ತೊಡಗಿಸಿಕೊಂಡೇ ಮಾಡು. ಕರ್ಮಕ್ಕೆ ತೊಡಗಿಸಿಕೊಂಡಾಗ ಏನಾಗುತ್ತೆ? ಜ್ಞಾನ ಮರೆಯಾಗಿ ಬಿಡತ್ತೆ. ಜ್ಞಾನ ಅನ್ನೋದು, ಗಮ್ಯ ಅನ್ನೋದು ಮರೆಯಾಗಿ ಬಿಡತ್ತೆ. ಆದರೆ ಅದಕ್ಕೆ ಹಿಂದಿನ ಸೂತ್ರದಲ್ಲೇ ಅವರು ಹೇಳಿದರು, ವೇದ ನಿತ್ಯ ಮದೀಯತಾಂ. ಅನುಕ್ಷಣವೂ ಜ್ಞಾನದ ಅನುಸಂಧಾನ ಬೇಕು.
ಜ್ಞಾನದ ಅನುಸಂಧಾನ ಬೇಕು, ಭಗವದ್ ಅನುಸಂಧಾನ ಬೇಕು. ಅದಿಲ್ಲದೇ ಅಲ್ಲ, ಅದಿಲ್ಲದೇ ಅಲ್ಲ. ಭಗವದನುಸಂಧಾನದೊಂದಿಗೆಯೇ ಈ ಕರ್ಮಗಳನ್ನು ಮಾಡ್ತಾ ಹೋಗುವಂತ, ಕರ್ಮಗಳನ್ನು ಮಾಡ್ತಾ ಹೋಗುವಂತ. ಹಾಗಾಗಿ ಹೇಳಿದ್ರು ತದುದಿತಂ ಕರ್ಮ ಸ್ವನುಷ್ಠೀಯತಾಂ. ಯಾವ ಕರ್ಮ ಆಗಿದ್ರೆ? ಕರ್ಮ ಅಂದರೆ ಕ್ರಿಯೆ, ಕೆಲಸ. ಏನು ಮಾಡಬೇಕು ಅಂತ ಅಂದರೆ, ವ್ಯಾಖ್ಯಾನಕಾರರೆಲ್ಲ ಈ ಕರ್ಮ ಸ್ವನುಷ್ಠೀಯತಾಂ ಅಂದ ಕೂಡಲೇ ಅಗ್ನಿಹೋತ್ರ ಮಾಡು ಅನ್ನೋ ತರಹದಲ್ಲಿ ಹೇಳಿಬಿಟ್ರು. ಆದರೆ ಅಷ್ಟೇ ಅರ್ಥ ಅಲ್ಲ, ಅದಕ್ಕೆ ಅಷ್ಟೇ ಅರ್ಥ ಅಲ್ಲ. ನಮ್ಮ ಜೀವಿಕೆ ಅಂತ ಒಂದಿದೆಯಲ್ಲ, ನಮ್ಮ ಬದುಕು ಅಂತ ಇದೆಯಲ್ಲ, ಅದಕ್ಕೆ ಬೇಕಾದ ಕರ್ಮಗಳೆಲ್ಲ ಅದರಲ್ಲಿ ಬಂದು ವೃತ್ತಿ ಅಂತ ಕರಿತೇವಲ್ಲ ನಾವು ಇವತ್ತು, ಉದ್ಯೋಗ ವೃತ್ತಿ ಅಂತ ಕರೆದುಕೊಳ್ತೀವಲ್ಲ, ಈ ಎಲ್ಲ ಕರ್ಮಗಳು ಅದರಲ್ಲಿ ಬಂದು. ಅಷ್ಟೇ ಕರ್ಮಗಳು ಬರಲಿಲ್ಲ ಅದರಲ್ಲಿ, ಅಷ್ಟೇ ಕರ್ಮಗಳು ಬರಲಿಲ್ಲ. ನಮ್ಮ ಕರ್ತವ್ಯಗಳು ಅಂತ ಏನೆಲ್ಲ ಕರೆಸಿಕೊಳ್ತಾವೋ ಅವೆಲ್ಲ ಸೇರಿದವು ಅಂತ. ಇಲ್ಲಿ ಕರ್ಮ ಅಂತಂದಾಗ ಕರ್ತವ್ಯಗಳೆಲ್ಲ ಬಂದವು. ಕರ್ತವ್ಯ ಕರ್ಮ ಅನ್ನೋದಕ್ಕೆ ಏನು ವ್ಯತ್ಯಾಸ ಅಂದರೆ, ಮಾಡಲೇಬೇಕಾದದ್ದು ಯಾವುದೋ, ನಾವು ಮಾಡಲೇಬೇಕಾದದ್ದು ಯಾವುದೋ ಅದು ಕರ್ತವ್ಯ ಕರ್ಮ ಅಂತ ಕರೆಸಿಕೊಳ್ಳುತ್ತೆ. ನಾವು ಮಾಡಬಾರದ್ದು ಯಾವುದೋ ಅದು ಅಕರ್ತವ್ಯ, ಮಾಡಬಾರದ್ದು ಅಂತ. ನಾವು ಮಾಡಬೇಕಾದ ಕರ್ಮ ಯಾವುದು, ನಾವು ಮಾಡಲೇಬೇಕಾದ ಕರ್ಮ ಯಾವುದು ಅಂತ ಬಂತು. ಹೊಟ್ಟೆ ಇದೆ, ಹೊಟ್ಟೆಗೊಂದು ಪಾಡು ಇದೆ. ಹೊಟ್ಟೆ ತುಂಬಬೇಕು ಅಂತಂದಾಗ ಅದಕ್ಕೆ ಬೇಕಾದ್ದೇನೋ ಕರ್ಮಗಳನ್ನು ನಾವು ಮಾಡಿಕೊಳ್ಬೇಕಾಯ್ತು. ಆದರೆ ನನ್ನ ಹೊಟ್ಟೆ ಪಾಡು ಅಂತ ನಿಲ್ಲಿಸಿಕೊಳ್ಳುವಂತೆಲ್ಲ, ನನ್ನ ಹೊಟ್ಟೆ ಪಾಡು, ನನ್ನ ಹೊಟ್ಟೆ ತುಂಬಿತು ಅಂತ ಅಷ್ಟೇ. ಆದರೆ ನೆನ್ನೆ ಮಾತನಾಡಿಕೊಂಡ್ವಲ್ಲ ಅದ್ವೈತ, ಅದು ಇರೋದಿಲ್ಲ, ಅದು ಬಿಟ್ಟು ಹೋಗುತ್ತೆ. ನಾನು ಅಂತ ನಿನ್ನೆ ಮಂಜುನಾಥ್ ಅವರು ಆತ್ಮವಿಸ್ತರಣ ಅನ್ನೋ ಶಬ್ದ ಬಳಸಿದ್ರು. ಆಮೇಲೆ ಅದಕ್ಕೆ ನನ್ನನ್ನು ನಾನು ವಿಸ್ತರಿಸಿಕೊಳ್ಬೇಕು ಅಂತ. ನಾನು ಅಂದರೆ ಏನು ಅಂತ ನೆನ್ನೆ ನೋಡಿದ್ವಿ. ನಾನು ಅಂತಂದಾಗ ನಾನು ಅನ್ನೋದು ಮೊದಲಿಗೆ, ಆಮೇಲೆ ನಾನು ಅಂತಂದಾಗ ನನ್ನ ಪರಿವಾರವೂ ನಾನು ಆಯಿತು, ನನ್ನ ಮನೆ ನಾನು ಆಯಿತು, ನನ್ನ ಆಸ್ತಿಪಾಸ್ತಿಗಳು ನಾನು ಆದವು, ನಾನು ಕೆಲಸ ಮಾಡುವ ಸಂಸ್ಥೆಯೂ ನಾನು ಆಯಿತು. ಇನ್ನೂ ವಿಸ್ತಾರ ಮಾಡಿಬಿಡು, ಜಗತ್ತನ್ನೇ ನಾನು ಅಂತ ಪರಿಭಾವಿಸ್ತಾ ಕಾರ್ಯ ಮಾಡು ಅಂತ ಅಂದಾಗ ಕರ್ತವ್ಯ ಎಲ್ಲಿವರೆಗೆ ವ್ಯಾಪಿಸ್ತು? ನಾನು ಅನ್ನೋದು ಈ ದೇಹ ಸಂಘಾತ, ಈ ಅವಯವಗಳ ಸಂಘಾತ ರೂಪವಾದ ದೇಹ ಮಾತ್ರ ಅಂತ ಅಂದಾಗ ನಾನು ಈ ದೇಹಕ್ಕಾಗಿ ಮಾತ್ರ ಕೆಲಸ ಮಾಡಬೇಕು. ನನ್ನ ದೇಹ ರಕ್ಷಣೆ ಆಗಬೇಕು, ಆರೋಗ್ಯಪೂರ್ಣವಾಗಿರಬೇಕು, ತೃಪ್ತವಾಗಿರಬೇಕು. ಕಣ್ಣಿಗೇನೋ ಬೇಕು, ಕಣ್ಣಿನ ತೃಪ್ತಿಯನ್ನು ಕೊಡ್ತೇನೆ. ಕಿವಿಗೇನೋ ಬೇಕು, ಕೇಳುವುದರಲ್ಲಿ ತೃಪ್ತಿ, ಅದನ್ನು ಕೊಡ್ತೇನೆ. ಹೊಟ್ಟೆಗೇನೋ ಬೇಕು, ಹೊಟ್ಟೆಯನ್ನು ಸಂತೃಪ್ತಿ ಪಡಿಸ್ತೇನೆ. ಆದರೆ ಅಷ್ಟಕ್ಕೆ ಏನೋ ನಿಲ್ಲೋಲ್ಲ, ಯಾವ ವ್ಯಕ್ತಿ ಕೂಡ ನಿಲ್ಲೋಲ್ಲ. ಅತ್ಯಂತ ದುಷ್ಟ ವ್ಯಕ್ತಿ ಕೂಡ, ಎಂಥ ಸ್ವಾರ್ಥಿಯಾದ ವ್ಯಕ್ತಿ ಕೂಡ ಕೇವಲ ತನ್ನ ದೇಹವನ್ನು ಮಾತ್ರ ತನ್ನದು ಅಂತ ಅಂದ್ಕೊಂಡಿರೋದಿಲ್ಲ. ಯಾರೋ 4 ಜನ ಹಿಂಬಾಲಕರನ್ನಾದರೂ ನನ್ನವರು ಅಂತ ಅಂದ್ಕೊಂಡಿರ್ತಾನೋ. ಹಾಗಾಗಿ ಅವನು ಅಲ್ಲಿಗೂ ಕೆಲಸ ಮಾಡ್ತಾ ಹೋಗ್ತಾನಲ್ಲ, ಅದರ ಸಂತೃಪ್ತಿಗಾಗಿಯೂ ಕೆಲಸ ಮಾಡ್ತಾ ಹೋಗ್ತಾನಲ್ಲ. ಸಂತೃಪ್ತಿಗಾಗಿ ಮತ್ತು ಅಸ್ತಿತ್ವಕ್ಕಾಗಿ ಎರಡಕ್ಕೆ ಕ್ರಿಯೆ ಮಾಡೋದು. ಈ ದೇಹವನ್ನು ಉಳಿಸ್ಕೊಳ್ಬೇಕು ಅನ್ನೋದಕ್ಕಾಗಿ ಮಾಡ್ತೀವಿ, ದೇಹವನ್ನು ತೃಪ್ತಿಪಡಿಸಬೇಕು ಅನ್ನೋದಕ್ಕಾಗಿ ಮಾಡ್ತೀವಿ. ಇದೇನೆ ಕ್ರಿಯೆಗಳನ್ನು ಮಾಡೋದು ಎರಡೇ ಕಾರಣಕ್ಕೆ, ಒಂದು ಅಸ್ತಿತ್ವ, ಇನ್ನೊಂದು ಸಂತೃಪ್ತಿ. ಅಸ್ತಿತ್ವ ಸಂತೃಪ್ತಿ ಅನ್ನೋದು ನಾನು ವಿಸ್ತಾರವಾದಂತೆ, ನಾನು ಎಂಬ ಭಾವ ವಿಸ್ತಾರವಾದಂತೆ ಎಲ್ಲದರ ಅಸ್ತಿತ್ವ ಅಂದರೆ ನಾನು ಅಂತ ಯಾವುದನ್ನೆಲ್ಲ ಭಾವಿಸ್ತಾ ಇದ್ದೇವೋ ಅದೆಲ್ಲದರ ಅಸ್ತಿತ್ವ ಮತ್ತು ಅದೆಲ್ಲದರ ಸಂತೃಪ್ತಿಯೂ ನಾನು ಮಾಡಬೇಕಾದ ಕ್ರಿಯೆಯಲ್ಲಿ ಸೇರಿಕೊಳ್ತು. ಅಂದರೆ ನನ್ನ ಕರ್ತವ್ಯ ಆಯಿತು, ನನ್ನ ಕರ್ತವ್ಯ ಆಯಿತು. ಯಾವುದೆಲ್ಲ ಕರ್ತವ್ಯ ಆಯಿತು ಅಂತ ಅಂದರೆ ಸೃಷ್ಟಿಯ ಕಾರ್ಯ ಅಲ್ಲ, ನನ್ನ ಕರ್ತವ್ಯ ಆಗ್ತಾ ಹೋಯಿತು ಅಂತ. ಜಗತ್ತಿನ ಕರ್ತವ್ಯ, ಜಗತ್ತಿನ ಅಸ್ತಿತ್ವಕ್ಕಾಗಿ, ಸೃಷ್ಟಿಯ ಅಸ್ತಿತ್ವಕ್ಕಾಗಿ, ಸೃಷ್ಟಿಯ ಸಂತೃಪ್ತಿಗಾಗಿ ನಾವೇನು ಮಾಡಬೇಕೋ ಅದೆಲ್ಲ ಕರ್ತವ್ಯ ಆಯಿತು. ನನ್ನ ದೇಶ, ನನ್ನ ದೇಶದ ಕಾರ್ಯ, ನನ್ನ ನಾಡಿನ ಕಾರ್ಯ, ನನ್ನ ಊರಿನ ಕಾರ್ಯ, ಸಮಸ್ತ ಸೃಷ್ಟಿಯ ಕಾರ್ಯಗಳೆಲ್ಲ ಕರ್ತವ್ಯ ಆಗ್ತಾ ಹೋಯಿತು. ಅದ್ವೈತ ಅನ್ನೋದು ಯಾಕೆ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರವಾಗಿ ಒದಗತ್ತೆ ಅಂತ ನೆನ್ನೆ ಮಾತಾಡಿಕೊಂಡ್ವಲ್ಲ. ನಾನು ಎಂಬ ಭಾವ ವಿಸ್ತಾರವಾಗುತ್ತಾ ಹೋದಾಗ ಜಗತ್ತಿನ ಪ್ರಾಯಶಃ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅಂತ. ಇಲ್ಲೂ ಅಷ್ಟೆ, ಪ್ರತಿ ವ್ಯಕ್ತಿಯು ಇಡೀ ತನ್ನ ಸುತ್ತಲ ಪ್ರಪಂಚದ ತುದಿಯೋ ಆದಿಯೋ ಅಂತ್ಯವೋ ನಮಗೆ ಸಿಗಲಾರದು. ನಮ್ಮ ಸುತ್ತ ಒಂದು ಪ್ರಪಂಚ ಇದೆಯಲ್ಲ, ಇದರ ಯೋಗಕ್ಷೇಮ ನನ್ನದು ಅಂತ ನೋಡಿದ್ರೆ ಅವನು ಅದನ್ನೇ ನಾನು ಅಸ್ತಿತ್ವ ಮತ್ತು ಸಂತೃಪ್ತಿ ಅನ್ನೋ ಹೆಸರಿನಲ್ಲಿ ಕರೆದೆ. ಇದರ ಯೋಗಕ್ಷೇಮ ನನ್ನದು ಅಂತ ನೋಡೋದಕ್ಕೆ ಆರಂಭ ಮಾಡಿದ್ರೆ
ಒಂದು ಮಾತಿದೆಯಲ್ಲ, ಕೃತಯುಗ ಹೀಗಿತ್ತು ಅಂತ, ಅದು ಮತ್ತೆ ಬರುತ್ತೆ ಅಂತ. ರಾಜ ಇರಲಿಲ್ಲ, ರಾಜನೇ ಇರಲಿಲ್ಲ. ರಾಜ್ಯದ ವ್ಯವಸ್ಥೆಯನ್ನು ರೂಪಿಸುವ ಶಾಸನದ ಕ್ರಮಗಳೇ ಇರಲಿಲ್ಲ. ಅಪರಾಧಿ ಇರಲಿಲ್ಲ, ಅಪರಾಧಿಗೆ ಶಿಕ್ಷೆ ವಿಧಿಸಬೇಕಾದ ಕ್ರಮವೂ ಇರಲಿಲ್ಲ. ನ ದಂಡ್ಯೋ ನೈವ ದಾಂಡಿಕ. ಮತ್ತು ಹೇಗೆ ಬದುಕ್ತಾ ಇದ್ರು? ಒಬ್ಬ ಯಾರೋ ಹೇಳುವವ ಬೇಕಲ್ವ? ಎಲ್ಲಿಯೇ ಆದರೂ ಒಂದು ಸಮೂಹ ಅಂತ ಬಂದಾಗ, 4 ಜನ ಸೇರಿದರು ಅಂತ ಅಂದಾಗ ಕೊನೆ ನಿರ್ಣಯ ತೆಗೆದುಕೊಳ್ಳುವ ಅಂತ ಒಬ್ಬ ಬೇಕು. ಅದು ಮನೆ ಇರಲಿ, ಅದು ಸಮಾಜದ ಒಂದು ಘಟಕ ಇರಲಿ, ಒಂದು ಸಂಸ್ಥೆ ಇರಲಿ, ಒಂದು ರಾಷ್ಟ್ರ ಇರಲಿ, ಇದೊಂದು ಬೇಕೇ ಬೇಕು. ಹೈರಾರ್ಕಿ ಅನ್ನೋದು ಬೇಕೇ ಬೇಕು. ಎಂಥ ಸಮಾನತೆ, ಪ್ರಜಾಪ್ರಭುತ್ವ ಅಂತ ವಾದಿಸಿಕೊಂಡವರು ಈ ಅಂಶ ಬಿಟ್ಟುಕೊಂಡಿಲ್ಲ. ಅಲ್ಲಿ ಯಾರೋ ಒಂದು ಬೇಕೇ ಬೇಕಲ್ಲಿ. ಎಲ್ಲ ಸಮಾನತೆ ಆದಮೇಲೂ ಪಾಲಿಟ್ ಬ್ಯೂರೋ ಒಂದು ಇರುತ್ತೆ ಅಲ್ಲಿ. ಹಾಗೆ ಮಾಡೋಕ್ಕೆ ಬರೋದಿಲ್ಲ, ಒಂದು ವ್ಯವಸ್ಥೆ ಬೇಕದಕ್ಕೆ ಅಂತ. ಅಂಥದ್ದೊಂದು ಇರಲೇ ಇಲ್ವಂತೆ. ಆದರೆ ಇಲ್ಲ ಅಂತಂದರೆ ಏನಾಗುತ್ತೆ? ಅರಾಜಕ ಅಂತ ಕರಿತೀವಲ್ಲ ನಾವು, ಎಲ್ಲವೂ ಅಸ್ತವ್ಯಸ್ತ ಆಗಿಬಿಡತ್ತೆ ಅಂತ. ಪ್ರತಿಯೊಬ್ಬನು ಅವನಿಗೇನು ಬೇಕೋ ಅದನ್ನು ಮಾಡ್ಕೊಳ್ತಾನೆ. ರಸ್ತೆಯಲ್ಲಿ ಟ್ರಾಫಿಕ್ಕಿನ ನಿಯಮಗಳು, ಅದನ್ನು ನಿಯಂತ್ರಿಸುವ ಒಬ್ಬ ಪೊಲೀಸ್ ಇಲ್ಲದೆ ಇದ್ದರೆ ಎಡ ಬಲ ಏನೂ ಇಲ್ಲ, ಎಲ್ಲ ಕಡೆಯಿಂದ ವಾಹನಗಳು ನುಗ್ಗುತ್ತವೆ. ಪರಿಸ್ಥಿತಿ ಏನಾಗುತ್ತೆ ಅಂದರೆ ಯಾರೂ ಮುಂದೆ ಹೋಗದಂತೆ ಆಗತ್ತೆ. ಹಾಗೆ ಆಗತ್ತಲ್ವ ಅಂದರೆ ಹಾಗಾಗಲಿಲ್ವಂತೆ ಅದು. ಏನಾಯ್ತಂತೆ ಅಂದರೆ ಎಲ್ಲವೂ ಚೆನ್ನಾಗಿಯೇ ಇತ್ತಂತೆ. ಹೇಗಿತ್ತು ಅಂದರೆ ಧರ್ಮೇಣೈವ ಪ್ರಜಾ ಸರ್ವಾ ರಕ್ಷಂತಿ ಸ್ಮ ಪರಸ್ಪರ ರಕ್ಷಣೆ ಮಾಡ್ಕೊಳ್ತಾ ಇದ್ರಂತೆ. ಇವನನ್ನು ಆತ ಉಳಿಸ್ತಿದ್ದ, ಅವನನ್ನು ಈತ ಉಳಿಸ್ತಿದ್ದ. ಉಳಿಸೋದು ಅಂದರೆ ಸಾಯದಂತೆ ಉಳಿಯೋದು ಅಂತ ಮಾತ್ರ ಅಲ್ಲ, ಅದು ಉಳಿಯುವಿಕೆ ಅನ್ನೋದು ಎಲ್ಲ ಅರ್ಥದಲ್ಲಿ ಅವನು ಸಂತುಷ್ಟನಾಗಿರಬೇಕು, ಸಂತೋಷವಾಗಿರಬೇಕು, ಅವನು ತೃಪ್ತನಾಗಿರಬೇಕು, ಅವನಿಗೇನು ಊನ ಆಗಬಾರದು, ಅವನ ಆಸೆಗಳು ಈಡೇರಬೇಕು. ಇದೆಲ್ಲವೂ ಬಂತು ಒಬ್ಬನ ಅಸ್ತಿತ್ವವನ್ನು ಉಳಿಸೋದು ಅಂತ ಬಂದಾಗ. ಇದನ್ನು ಪರಸ್ಪರರು ಮಾಡಿಕೊಳ್ತಾ ಇದ್ರು. ಈ ಪರಸ್ಪರರು ಮಾಡಿಕೊಳ್ಳೋದಕ್ಕೆ ಏನಾದರೂ ಒಂದು ಮಾರ್ಗದರ್ಶಿ ಸೂತ್ರಗಳು ಬೇಕಲ್ಲ. ಯಾವುದನ್ನು ಇಟ್ಕೊಂಡು ಮಾಡ್ತಾ ಇದ್ರು ಅಂದರೆ ಧರ್ಮ ಅಂತ. ಧರ್ಮೇಣೈವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಅಂತ. ಆ ಧರ್ಮ ಅಂದರೆ ಯಾವುದು ಅಂದರೆ ಅದೇ ಆತ್ಮವಿಸ್ತರಣೆಯ ಭಾವ ಅಂತ. ನಾನು ಅನ್ನೋದು ವಿಸ್ತಾರವಾಗುತ್ತಾ ಹೋದಾಗ, ಇದೆಲ್ಲವೂ ನಾನು ಅನ್ನುವ ಭಾವ ಜಾಗೃತವಾದಾಗ ಈ ಉಳಿಸುವ, ರಕ್ಷಿಸುವ, ಸಂತೃಪ್ತಗೊಳಿಸುವ ಕ್ರಿಯೆಗಳು ಸಹಜವಾಗಿ ಬಿಡುತ್ತೆ. ಸಮಾಜದ ಕಾರ್ಯ, ದೇಶದ ಕಾರ್ಯ, ವಿಶ್ವದ ಕಾರ್ಯ ಅನ್ನೋದು ನಾನು ಯಾರಿಗೋ ಉಪಕರಿಸ್ತಿದ್ದೀನಿ ಅಂತ ಹೋಗೋಲ್ಲ. ಈಗ ಇನ್ನೊಬ್ಬರ ಕೆಲಸ ಮಾಡಿಕೊಟ್ವಿ ಅಂದರೆ ನಾನು ಉಪಕಾರ ಮಾಡಿದೆ ಅಂತ, ಇಷ್ಟು ಸಮಾಜಕ್ಕಾಗಿ ಇಷ್ಟು ಮಾಡಿದೆ, ಏನು ಸಿಕ್ತು ನನಗೆ ಅಂತ ಮಾತಾಡ್ತಾರಲ್ಲ. ಈ ಬದುಕು ಸಮಾಜಕ್ಕಾಗಿ ಕೊಟ್ಕೊಂಡೆ, ಏನು ಕೊಡ್ತು ಸಮಾಜ, ಯಾಕೆ ಬಂದಿದೆ ಇಲ್ಲಿ ಅಂದರೆ ಅದು ಬೇರೆ, ಇದು ಬೇರೆ ಅಂತಿದೆ ಅವನ ತಲೆಯಲ್ಲಿ. ಸಮಾಜದ ಕಾರ್ಯವನ್ನು ಬೇರೆಯವರಿಗಾಗಿ ಅಂತ ಮಾಡ್ತಾ ಇದ್ದಾನೆ, ಬೇರೆಯವರನ್ನು ಉದ್ಧರಿಸೋದಕ್ಕೆ ಅಂತ ಮಾಡ್ತಾ ಇದ್ದಾನೆ. ಅಲ್ಲವೇ ಅಲ್ಲ, ನಿನ್ನುದ್ಧಾರ ಅದು ಅಂತ. ನೀನು 10 ಜನರ ಕಾರ್ಯ ಮಾಡ್ತಾ ಇದ್ದಿ ಅಂದರೆ ಅದು ನಿನ್ನುದ್ಧಾರ ಅಂತಾದರೆ ಯಾರಿಗೆ ಉಪಕಾರ ಮಾಡಿದ್ದಿ ನೀನು? ನಿನಗೆ ಉಪಕಾರ ಮಾಡ್ಕೊಂಡಿದ್ದೀನಿ. ನಿನ್ನುದ್ಧಾರದ ದಾರಿಯನ್ನು ಅಲ್ಲಿ ಕಂಡುಕೊಂಡಿದ್ದಿ. ಅದನ್ನು ಮಾಡ್ತಾ ಮಾಡ್ತಾ ನೀನು ಮೇಲೆ ಹೋಗುತ್ತಾ ಇದ್ದಿ. ಅದು ಮೇಲೆ ಹೋಯ್ತಾ ಇಲ್ವಾ ಅದು ಬೇರೆ ಪ್ರಶ್ನೆ. ನೀನು ಮೇಲೆ ಹೋಗ್ತಾ ಇದ್ದಿ ಅಂತ. ಹಾಗೆ ಬಂದಾಗ ಇದಕ್ಕೆ ಮಾರ್ಗದರ್ಶಿಯಾಗಿ ಸಿಗೋದು ಯಾವುದು ಅಂದರೆ ವೇದ ಅಂತಲೇ ಹೇಳಿದರು. ತದುದಿತಂ ಕರ್ಮ ಅಂತ. ಧರ್ಮ ಅಂತ ಅಲ್ಲಿ ಬಳಸಿದ ಶಬ್ದ ಇದೆಯಲ್ಲ, ಧರ್ಮೇಣೈವ ಪ್ರಜಾ ಸರ್ವೇ ಅಂದರೆ ಇಲ್ಲಿ ಧರ್ಮ ಶಬ್ದಕ್ಕೆ ವೇದ ಅಂತಲೇ ಅರ್ಥ ಮಾಡಬೇಕಾಗತ್ತೆ. ವೇದದಿಂದ ತಮ್ಮನ್ನು ರಕ್ಷಿಸಿಕೊಂಡ್ರು. ವೇದದಿಂದ ಅಂದರೆ ಏನು? ಜ್ಞಾನದಿಂದ ತಮ್ಮನ್ನು ರಕ್ಷಿಸಿಕೊಂಡ್ರು ಅಂತ. ಯಾವ ಜ್ಞಾನ ಅದು? ಎಲ್ಲವೂ ನಾನು ಎಂಬ ಜ್ಞಾನದಿಂದ ಪರಸ್ಪರ ರಕ್ಷಿಸಿಕೊಂಡ್ರು. ಕಣ್ಣಿಗೇನಾದರೂ ಆದರೆ ಮೊದಲು ಹೋಗಿ ನಿಲ್ಲೋದು ಯಾವುದು ಅಂದರೆ ಕೈ. ದೇಹದ ಯಾವುದಾದರೂ ಭಾಗಕ್ಕೆ ಪೆಟ್ಟು ಬೀಳುತ್ತೆ ಅಂತ ಅಂದರೆ, ಮರದ ಕೆಳಗೆ ನಿಂತಿದ್ದೀವಿ, ಏನೋ ಬೀಳುವಂತೆ ಆಯಿತು ಅಂದರೆ ಮೊದಲು ಕೆಲಸ ಮಾಡೋದು ಕಾಲು, ಓಡುತ್ತೆ ಅದು. ರಸ್ತೆಯಲ್ಲಿ ನಿಂತಿದ್ದೀವಿ, ಹಿಂದ್ಗಡೆ ಒಂದು ಜೋರಾಗಿ ಹಾರನ್ನ ಆಯಿತು ಅಂದರೆ ಕಾಲು ಮೊದಲು ದೇಹವನ್ನು ಹೊತ್ತು ಓಡುತ್ತೆ. ಕೈ ಕಣ್ಣನ್ನು ರಕ್ಷಿಸತ್ತೆ. ಏನದು ಅಂತ ಅಂದರೆ ಕೈಗೆ ಕಾಲಿಗೆ ಕಣ್ಣು ಬೇರೆ ಎದ್ದು ಅದೊಂದು ಅರ್ಜಿ ಹಾಕಲಿ,
ಆಮೇಲೆ ನಾನು ಅದಕ್ಕೊಂದು ಸಹಾಯ ಮಾಡಬೇಕಾ ಬೇಡವಾ ನೋಡ್ತೀನಿ, ಮತ್ತು ನಾನು ಸಹಾಯ ಮಾಡಿದ ಮೇಲೆ ವಾಪಸ್ ಅದು ನನಗೇನೋ ಕೊಡಲಿ ಅಂತ ಕೈಗೋ ಕಾಲಿಗೋ ಇಲ್ಲವಲ್ಲ. ಯಾಕೆ? ನಾನು ಅನ್ನೋದು ಎಲ್ಲವೂ ಆಗಿದೆ ಅಲ್ಲಿ ಅಂತ. ಯಾವಾಗ ಇದು ವಿಸ್ತಾರವಾಗತ್ತೋ ಆಗ ತದುದಿತಂ ಕರ್ಮ ಅಂತ ಆಯ್ತು. ವೇದೋದಿತವಾದ ಕರ್ಮ ಅನುಷ್ಠೀಯತಾಂ, ಚೆನ್ನಾಗಿ ಅದನ್ನು ಅನುಸರಿಸಿ ಅಂತ. ಏನ ಭಾರತ ದೇಶೋಯಂ ಏಕಸೂತ್ರೀಕೃತ ಸ್ವಯಂ ಅಂತ ಬಂತಲ್ಲ, ಅದರ ಹೊಳಹುಗಳಿಲ್ಲಿವೆ ಅಂತ ಶಂಕರ ಭಗವತ್ಪಾದರ ಬಗ್ಗೆ ಹೇಳಿರೋ ಮಾತದು. ಏನು ಮಾಡಿದ್ರು ಅಂದರೆ ವೇದಗಳನ್ನು ಸಂರಕ್ಷಿಸಿದರು, ಈ ಭಾರತ ದೇಶವನ್ನು ಏಕಸೂತ್ರಕ್ಕೆ ಒಳಪಡಿಸಿದರು, ಏಕಸೂತ್ರತೆಗೆ ಒಳಪಡಿಸಿದರು ಅಂತ. ಯಾವುದರಲ್ಲಿ ಅಂದರೆ ಕರ್ಮ ಮಾಡು ಅಂತ ಹೇಳುವುದರ ಮೂಲಕ. ಈ ಕರ್ಮ ಅಂದರೆ ನಿನ್ನ ಹೊಟ್ಟೆ ತುಂಬಿಸುವ ಕಾಯಕ ಮಾತ್ರ ಅಲ್ಲ, ನಿನ್ನ ಕರ್ತವ್ಯದ ವ್ಯಾಪ್ತಿ ದೊಡ್ಡದು ಅಂತ ಹೇಳುವ ಮೂಲಕ. ಕೃಣ್ವಂತ್ವ ವಿಶ್ವಮಾರ್ಯಂ ಅಂತ ಹೇಳುತ್ತೆ ವೇದ. ವಿಶ್ವವನ್ನೇ ಆರ್ಯವನ್ನಾಗಿಸೋಣ ಅಂತ ಸಜ್ಜನಿಕೆಯ ಸೂತ್ರದಲ್ಲಿ ಹೆಣೆಯೋಣ. ಯಾವುದು ಆರ್ಯತ್ವ, ಯಾವುದು ಆ ಸಜ್ಜನಿಕೆ ಅಂದರೆ ಈ ಭಾವ, ಎಲ್ಲವೂ ನನ್ನದು ಅನ್ನುವ ಭಾವ. ಇಲ್ಲೊಂದು ಪರಕೀಯವಾದದ್ದಿಲ್ಲ ಅನ್ನುವ ಭಾವ, ಇಲ್ಲಿ ನನಗೆ ಶತ್ರುವಾದದ್ದಿಲ್ಲ ಅನ್ನುವ ಭಾವ ಇದೆಯಲ್ಲ, ಅದು ಈ ಸಜ್ಜನಿಕೆ. ಸಜ್ಜನರು ಅಂದರೆ ಹಾಗೆ ಅಲ್ವಾ? ಸಜ್ಜನರು ಅಂದರೆ ಉದಾರರು. ಯಾರನ್ನು ಸಜ್ಜನರು ಅಂತ ಹೆಸರಿಸ್ತೇವೆ? ಯಾರು ನನ್ನವರು ಬೇರೆಯವರು ಅಂತ ಭಾವಿಸೋದಿಲ್ವೋ ಅವನು ಸಜ್ಜನ. ಯಾರು ದ್ವೇಷ ಮಾಡ್ತಾ ಇದ್ದಾನೋ ನನ್ನ ಸಜ್ಜನ ಅಂತ ಕರೆಯೋದಿಲ್ಲ. ದ್ವೇಷ ಯಾವಾಗ ಹುಟ್ಟತ್ತೆ ಅಂದರೆ ಅವನು ಪರಕೀಯ ಅಂತ ಅಂದಾಗ ಹುಟ್ಟತ್ತೆ. ನನ್ನದಲ್ಲ ಅಂತಂದಾಗ ಕತ್ತರಿಸಿ ಬಿಸಾಕೋಣ ಅಂತ ಅನಿಸುತ್ತೆ. ದೇಹದಲ್ಲಿ ಯಾವುದೋ ಒಂದು ಅಂಗ ಎಕ್ಸ್ಟ್ರಾ ಹುಟ್ಕೊಂಡಿದೆ ಅಂದರೆ ಹೋಗಿ ಕತ್ತರಿಸಿ ಬಿಸಾಕ್ತೀವಿ. ನನ್ನದಲ್ಲ ಅದು, ನನ್ನದಲ್ಲ ಅಂತ. ನಮ್ಮ ಬೆರಳನ್ನು ಕತ್ತರಿಸಿ ಬಿಸಾಕಕ್ಕೆ ಹೋಗ್ತೇವೆ ಅಂದರೆ ಹೋಗೋದಿಲ್ಲ ನಾವು ಅಂತ. ಹಾಗೆ ಈ ಭಾವ ಬೆಳಿಬೇಕು ಅಂತಂದಾಗ ತದುದಿತಂ ಕರ್ಮ ಅಂತ ಬಂತು, ವೇದೋದಿತವಾದ ಕರ್ಮ ಅಂತ. ಯಾವ ಕರ್ಮವನ್ನು ಹೇಳ್ತು ಅಂದರೆ, ನಾನು ಅದಕ್ಕೆ ಹೇಳಿದ್ದು ಕೇವಲ ಅಗ್ನಿಹೋತ್ರಾದಿಗಳನ್ನು, ಅಗ್ನಿಹೋತ್ರ ಅಂದರೆ ಪ್ರಾಚೀನ ಅಗ್ನಿಹೋತ್ರಗಳಿದ್ವಲ್ಲ, ಅದನ್ನು ಪ್ರತಿಯೊಬ್ಬರು ಅಗ್ನಿಯನ್ನು ಇಟ್ಕೊಳ್ತಾ ಇದ್ದರು, ಅದರಲ್ಲಿ ನಿತ್ಯ ಹವಿಸ್ಸನ್ನು ಅರ್ಪಿಸ್ತಾ ಇದ್ರು ಭಗವಂತನಿಗೆ ಸಲ್ಲಿಸೋದಕ್ಕೆ. ಅಗ್ನಿ ಪ್ರಮುಖ ಸಾಧನ ಅಂತ. ಅಗ್ನಿಹೋತ್ರ ಆದಿ ಅಂತ ಬೇರೆದೆಲ್ಲ ಏನಿವೆಯವು ಇಷ್ಟಕ್ಕೆ ಸೀಮಿತಗೊಳಿಸಿಕೊಳ್ಳುವಂತಿಲ್ಲ ಅಂತ. ವೇದೋದಿತವಾದ ಕರ್ಮ ಅಂದರೆ ಮನುಷ್ಯನ ಎಲ್ಲ ಕರ್ತವ್ಯಗಳೂ ಬಂದವು ಅಂತ. ಅದಕ್ಕೆ ಉದಾಹರಣೆಯಾಗಿ ಹೇಳಿದ್ದು ಕೃಣ್ವಂತೋ ವಿಶ್ವಮಾರ್ಯಂ ಅಂತ. ಅಲ್ಲಿಯವರೆಗೆ ಬಂತು ವ್ಯಾಪ್ತಿ, ಅಲ್ಲಿಯವರೆಗೆ ವ್ಯಾಪ್ತಿ ಬಂತು. ನಿನ್ನ ಸಂಸಾರವನ್ನು ಸಾಕುವುದರ ಜೊತೆಗೆ ಇವೆಲ್ಲವೂ ಸೇರಿಕೊಳ್ತು. ಇದು ಬೇರೆ ಅದು ಬೇರೆ ಅಂತ ಆಗಲಿಲ್ಲ. ಈ ಕರ್ಮವನ್ನು ಮಾಡಿಕೊಂಡೇ ಹೋಗು ಅಂತ. ಕರ್ಮ ಹೀಗೆ ನಡೆದರೆ ಮಾತ್ರ ಅದು ವೇದೋ ನಿತ್ಯ ಮಧೀಯತಾಂ ಅನ್ನೋದಕ್ಕೆ ಅರ್ಥವತ್ತಾಗುತ್ತೆ. ಮೊದಲ ಸೂತ್ರ ಇದೆಯಲ್ಲ, ಈ ಕರ್ಮಗಳನ್ನು ಈ ಭಾವದಲ್ಲಿ ಮಾಡೋದಕ್ಕೆ ಸಾಧ್ಯ ಆದರೆ ಮಾತ್ರ ವೇದಾನುಸಂಧಾನ ಅನ್ನೋದು ಪ್ರತಿಕ್ಷಣ ಇರೋದಕ್ಕೆ ಸಾಧ್ಯ. ವೇದಾನುಸಂಧಾನ ಅಂದರೆ ಯಾವುದು? ಮತ್ತದೇ ಆತ್ಮವಿಸ್ತರಣದ ಭಾವ. ಆತ್ಮವಿಸ್ತರಣ ಅನ್ನೋದು ಎಲ್ಲಾಗಬೇಕು ಅಂದರೆ ಪ್ರತಿಕ್ಷಣ ಆಗಬೇಕು. ಪ್ರತಿಕ್ಷಣವೂ ನಾನು ಬೇರೆ, ಇದು ಬೇರೆ, ನಾನು ಬೇರೆ, ಅವನು ಬೇರೆ, ನಾನು ಬೇರೆ, ಅದು ಬೇರೆ ಅಂತ ಇರ್ತಾ ಹೋದರೆ ಏನಾಗೋಲ್ಲ ಅಂದರೆ ವೇದದ ಪ್ರತಿಕ್ಷಣದ ಅನುಸಂಧಾನ ಅದಾಗಿರೋದಿಲ್ಲ. ಆಗ ಕ್ರಿಯೆ ಏನಾಗಬೇಕು? ಕ್ರಿಯೆಯಲ್ಲಿ ಈ ಭಾವ ಸೇರಿರಬೇಕು, ಮಾಡುವ ಕ್ರಿಯೆಯಲ್ಲಿ ಈ ಭಾವ ಸೇರಿರಬೇಕು ಅಂತ. ಹಾಗಾಗಿ ಅದನ್ನು ಹೇಳಿದ್ರು ಅನುಷ್ಠೀಯತಾಂ. ಅಂತ ಕೊಟ್ಟ ಶಬ್ದಕ್ಕೆ ಬಹಳ ವ್ಯಾಖ್ಯಾನಿಸಬೇಕು. ವಾಸ್ತವವಾಗಿ ಕೃಷ್ಣ ಹೇಳುವ ಇಡೀ ಕರ್ಮಯೋಗವನ್ನು ತಂದಲ್ಲಿ ನಿಲ್ಲಿಸಬೇಕು. ಬಹಳ ಅಂಶಗಳಿವೆ ಅದರಲ್ಲಿ. ಕರ್ಮ ಮಾಡು, ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡು, ಸಂಕಲ್ಪವಿಲ್ಲದೆ ಕರ್ಮ ಮಾಡು. ಬಹಳ ಕಷ್ಟದ ವ್ಯಾಖ್ಯಾನ ಅದು, ಬಹಳ ಕಷ್ಟದ ವ್ಯಾಖ್ಯಾನ ಅದು. ಕರ್ಮ ಮಾಡು, ಆದರೆ ಆಕಾಂಕ್ಷೆ ಇರೋದು ಬೇಡ ಅಂತ. ಈ ಆಕಾಂಕ್ಷೆ ಇರದೆ ಕರ್ಮ ಮಾಡೋದು ಅಂದರೆ ಹೇಗೆ? ಸುಲಭ ಅಲ್ಲ ಅದು ಅರ್ಥ ಮಾಡ್ಕೊಳ್ಳೋದು. ಸ್ನಾನ ಮಾಡ್ತೀನಿ ಅಂತ ಹೊರಟವನಿಗೆ ಮೈ ಸ್ವಚ್ಛವಾಗಬೇಕು ಅನ್ನುವ ಆಸೆಯೇ ಇಲ್ಲದೇ ಇದ್ದರೆ, ಈ ಬಹಳ ದೊಡ್ಡದಂತಂದು ಇಟ್ಕೊಳ್ಳೋದು ಬೇಡ, ಸಣ್ಣದು ತಂದಿಟ್ಕೊಳ್ಳೋಣ. ಸ್ನಾನ ಮಾಡುವವನಿಗೆ ಮೈ ಸ್ವಚ್ಛವಾಗಬೇಕು ಅಂತ ಇರದೇ ಇದ್ದರೆ ಸ್ನಾನ ಏನಾಗತ್ತೆ? ಸ್ನಾನ ವಿಫಲ ಆಗತ್ತಲ್ವಾ ಅಂತ. ಯಾಕೆ? ಮೈಯಲ್ಲಿ ಕೊಳೆ ಎಲ್ಲಿದೆ, ಕೊಳೆ ಕಳೆಯೋದಕ್ಕೆ ಏನು ಮಾಡಬೇಕು ಅನ್ನೋದು ಅವನಿಗೆ ಸರಿಯಾಗಿ ಗೊತ್ತಿದ್ರೆ ತಾನೆ. ಇಲ್ಲದೇ ಇದ್ದರೆ ಸ್ನಾನಕ್ಕೆ ಬೆಲೆ ಇಲ್ಲ. ಊಟ ಮಾಡುವವನಿಗೆ ಹೊಟ್ಟೆ ತುಂಬಬೇಕು ಅಂತ ಆಕಾಂಕ್ಷೆ ಇಲ್ಲದೆ ಹೋದರೆ, ಹಾಗಾಗಿ ಕರ್ಮ ಮಾಡು, ಫಲಾಪೇಕ್ಷೆ ಇಟ್ಟುಕೊಳ್ಳದೆ ಅನ್ನೋದಕ್ಕೇನರ್ಥ? ಒಂದಾಯ್ತು.
ಸಂಕಲ್ಪ ಇಲ್ಲದೆ ಕರ್ಮ ಮಾಡೋ ಅನ್ನೋದಕ್ಕೆ ಏನರ್ಥ? ಮಾತಾಡ್ತಾ ಇದ್ದೀನಿ. ನಾನು ಮಾತನಾಡುವಾಗ ಭಗವತ್ಪಾದರು ಈ ಸಾಲುಗಳಲ್ಲಿ ಹೇಳಿದ ಭಾವವನ್ನು ಎದುರಿನಲ್ಲಿ ಕುಳಿತವರಿಗೆ ತಲುಪಿಸಬೇಕು ಅನ್ನುವ ಸಂಕಲ್ಪ ಒಂದು ಇರಬೇಕು ತಾನೆ. ಇಲ್ಲದೇ ಇದ್ದರೆ ಹುಚ್ಚಾಟದ ಮಾತಾಗತ್ತೆ ನನ್ನದು. ನಾನು ಶಬ್ದಗಳ ಮೇಲೆ ನಡಿಬೇಕಲ್ಲ. ಈ ಶಬ್ದ ಅರ್ಥ ಆಗ್ತಾ ಇದೆಯಾ, ಇದನ್ನು ಸರಿಯಾಗಿ ಬಳಸ್ತಾ ಇದ್ದೀನಾ, ಕನ್ವೆ ಮಾಡ್ತಾ ಇದ್ದೀನಾ, ತಪ್ಪಾಗ್ತಾ ಇದೆಯಾ ನಾನು ಹೇಳ್ತಾ ಇರೋದು, ಇಷ್ಟರ ಮೇಲೂ ನಾನು ಹೋಗಬೇಕು ಅಂತ ಅಂದಾಗ ಇದಿಷ್ಟು ಸರಿ ಇರಬೇಕು ಅಂತಲೇ ನಾನು ಯೋಚನೆ ಮಾಡ್ತಾ ಇರುವಾಗ ಸಂಕಲ್ಪರಹಿತವಾಗಿ, ಆಕಾಂಕ್ಷಾರಹಿತವಾಗಿ, ಫಲದ ಅಪೇಕ್ಷೆಯೇ ಇಲ್ಲದೆ ಕರ್ಮ ಮಾಡೋದು ಹೇಗೆ ಅಂತ. ಕೃಷ್ಣನೂ ಮಾಡಲಿಲ್ಲ ಅದನ್ನು. ಕೃಷ್ಣ ಅವನು ಯಾವ ಕೆಲಸ ಮಾಡಿದನೋ ಅದು ಸಂಪೂರ್ಣ ಫಲ ಸಿಗುವಂತೆಯೇ ಕೆಲಸ ಮಾಡಿದಾನೆ. ಅವನು ವೈಫಲ್ಯ ಅಂತ ಇಲ್ಲ, ಅಲ್ಲಿ ವಿಫಲತೆ ಅಂತ ಇಲ್ಲ ಅವನ ಕಾರ್ಯಗಳಲ್ಲಿ. ಅದರ ಅರ್ಥ ಏನು? ಕ್ರಿಯೆಗಳನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ. ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂದರೆ ಪ್ರಜ್ಞಾಪೂರ್ವಕವಾಗಿ ಕ್ರಿಯೆ ಮಾಡ್ತಾ ಇದ್ದಾನೆ ಅಂತ. ಪ್ರಜ್ಞಾಪೂರ್ವಕವಾಗಿ ಕ್ರಿಯೆ ಮಾಡ್ತಾ ಇದ್ದಾನೆ. ಪ್ರಜ್ಞೆ ಯಾವುದು ಅಲ್ಲಿ? ಪ್ರಜ್ಞಾಪೂರ್ವಕವಾದ ಕ್ರಿಯೆ ಅಂದರೆ ಕ್ರಿಯೆಗೆ ಫಲ ಬರ್ತಾ ಇದೆಯಾ ಅಂತ. ಬಿತ್ತಿದ್ದೀನಿ, ಮೊಳಕೆ ಒಡೀತಾ ಅಂತ ನೋಡಬೇಕಲ್ವಾ. ಮೊಳಕೆ ಒಡೀಲಿಲ್ಲ ಅಂದರೆ ಬೀಜಕ್ಕೆ ಏನು ದೋಷ ಆಗಿರ್ಬೋದು, ಅದಕ್ಕೆ ಪೋಷಕವಾದದ್ದನ್ನು ಏನು ಒದಗಿಸಬೇಕು, ಅದಕ್ಕೇನು ಕ್ರಿಮಿಕೀಟಗಳ ಬಾಧೆ ಆಯಿತಾ, ಅದಕ್ಕೇನು ಪರಿಹಾರ ಅಂತ ಯೋಚಿಸಬೇಕು. ಮೊಳಕೆಯೊಡೆದ ಮೇಲೆ ಗಿಡ ಯಾಕೆ ಆಗ್ತಾ ಇಲ್ಲ, ಅದು ಇಷ್ಟು ತಿಂಗಳಿಗೆ ಬೆಳಿಬೇಕಿತ್ತಲ್ಲ, ಯಾಕೆ ಬೆಳೀತಾ ಇಲ್ಲ ಅದು ಅಂತ ನೋಡಬೇಕು. ಬೆಳೆದ ಮೇಲೆ ಅದರಲ್ಲಿ ಹೂ ಯಾಕೆ ಬರ್ತಾ ಇಲ್ಲ ಅಂತ ನೋಡಬೇಕು. ಹೂ ಬಂದ ಮೇಲೆ ಅದು ಪಕ್ವವಾದ ಫಲವಾಗಿ ರೂಪುಗೊಳ್ತಾ ಇದೆಯಾ, ಅದಕ್ಕೇನು ದೋಷ ಇದೆ ಅಂತ ನೋಡಬೇಕು. ಪ್ರತಿಕ್ಷಣ ಫಲಾಕಾಂಕ್ಷೆಯನ್ನು ಇಟ್ಟುಕೊಳ್ತಾ, ಅಂದರೆ ಅಂತಿಮ ಫಲ ಅಲ್ಲ, ಪ್ರತಿಕ್ಷಣವು ಈ ಕಾರ್ಯಕ್ಕೆ ಈ ಫಲ, ಈ ಕಾರ್ಯಕ್ಕೆ ಈ ಪರಿಣಾಮ, ಈ ಕಾರ್ಯದಿಂದ ಇದಾಗೋದು ಅಂತ ಇದೆಯಲ್ಲ, ಇದೆಲ್ಲ ಆಗ್ತಾ ಇದೆಯಾ ಅಂತ ಗಮನಿಸಿ. ಆಗದೇ ಇದ್ದಾಗ ಅದಕ್ಕೆ ಇನ್ನೇನು ಪೂರಕವಾದದ್ದೇ ಬೇಕೋ ಅದನ್ನು ಮಾಡಿಕೊಳ್ತಾ ಹೋದರೆ ಅದು ಪ್ರಜ್ಞಾಪೂರ್ವಕವಾದ ಕ್ರಿಯೆ ಆಗತ್ತೆ. ಇಲ್ಲದೇ ಇದ್ದರೆ ಹುಚ್ಚ ರಸ್ತೆಯಲ್ಲಿ ಓಡಾಡಿದಂತೆ, ಈ ಕಡೆ ಹೋಗ್ತಾನೆ, ಆ ಕಡೆ ಹೋಗ್ತಾನೆ, ಇಲ್ಲಿ ನಿಲ್ತಾನೆ, ಅಲ್ಲಿ ಕೂರ್ತಾನೆ. ಯಾಕಯ್ಯ? ಯಾಕೂ ಇಲ್ಲ. ಅವನು ಕೂತಿದ್ದಕ್ಕೂ ಫಲ ಇಲ್ಲ, ನಿಂತಿದ್ದಕ್ಕೂ ಫಲ ಇಲ್ಲ, ನಡೆದಿದ್ದಕ್ಕೂ ಫಲ ಇಲ್ಲ, ಮಾತನಾಡಿದ್ದಕ್ಕೂ ಪರಿಣಾಮ ಇಲ್ಲ, ನಕ್ಕಿದ್ದಕ್ಕೂ ಪರಿಣಾಮ ಇಲ್ಲ. ಹಾಗಾಗಬಾರದು. ಅಂದರೆ ಕ್ರಿಯೆಯೊಂದು ಫಲದ ಜೊತೆಗೆ ಸಂಯೋಜಿತವಾಗಿಯೇ ಇರಬೇಕು. ಅದು ಎಷ್ಟು ಸಂಯೋಜಿತವಾಗಿರಬೇಕು ಅಂತ ಅಂದರೆ ಅಂತಿಮ ಫಲ ಅಲ್ಲ, ಆರಂಭದ ಫಲ ಅಂತ. ನಿಮ್ಮ ಅತ್ಯಂತ ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡೋದು ಹೇಗೆ ಅಂದರೆ, ಈಗ ಮಾಡಿದ ಕೆಲಸಕ್ಕೆ ಈಗೊಂದು ಫಲ ಇದೆಯಲ್ಲ, ಅದು ಬಂದಿದೆಯಾ ಅಂತ ನೋಡ್ತಾ ಹೋದರೂ ಮಾತ್ರ ಅಂತಿಮ ಫಲ ಸಿಗೋದು. ಇವತ್ತು ಬೀಜ ಬಿತ್ತಿದ್ದೇನೆ, 6 ತಿಂಗಳ ಮೇಲೆ ಅದು ಬೆಳೆದು ಫಲ ಕೊಡುತ್ತಂತೆ ಅಂತ ಮನೆಯಲ್ಲಿ ಮಲಗಿಕೊಂಡ್ರೆ ಫಲ ಬರ್ಬೋದು, ಬರದೇ ಇರ್ಬೋದು. ಆದರೆ ಯಾರು ಪ್ರತಿಕ್ಷಣ ಅದರ ಜೊತೆಗಿದಾನೋ, ಪ್ರತಿಕ್ಷಣದ ಪರಿಣಾಮಗಳನ್ನು ಅನುಲಕ್ಷಿಸ್ತಾ ಇದ್ದಾನೋ, ಅವನು ಮಾತ್ರ ಅಂತಿಮವಾದ ಪೂರ್ಣ ಫಲವನ್ನು ಪಡೆದುಕೊಳ್ತಾನೆ ಅಂತ ಅಂದಾಗ ಫಲಾಕಾಂಕ್ಷೆ, ಸಂಕಲ್ಪ ಎರಡೂ ಸೇರಿಕೊಂಡೇ ಕರ್ಮ ಇರುತ್ತೆ. ಕೃಷ್ಣ ಹೇಳ್ತಾನೆ ಎರಡೂ ಇಲ್ಲದೆ ಮಾಡು ಅಂತ. ಎರಡೂ ಇಲ್ಲದೆ ಮಾಡು ಅಂತ ಹೇಳ್ತಾನೆ. ಯೋಗ ಕರ್ಮಸು ಕೌಶಲಂ, ಕರ್ಮದ ಕುಶಲತೆಯೇ ಯೋಗ ಅಂತ ಕರೀತಾನೆ. ಈ ಕುಶಲತೆ ಇದೆಯಲ್ಲ, ಅಲ್ಲಿದೆ ಆಟ, ಸವಾಲು. ಅದೊಂದು ಸವಾಲು. ಕ್ರಿಯೆ ಸರಿ ಇರಲಿ, ಕ್ರಿಯೆ ವ್ಯವಸ್ಥಿತವಾಗಿರಲಿ, ಕ್ರಿಯೆಗೆ ಬರುವ ಎಲ್ಲ ಫಲಗಳು ದುಪ್ಪಟ್ಟು ಬರಲಿ ಅಂತ. ಅಧಿಕಸ್ಯಾಧಿಕಂ ಫಲಂ. ಅಧಿಕ ಮಾಸದಲ್ಲಿ ಕುಳಿತುಕೊಂಡಿದ್ದೀವಿ, ಅಧಿಕ ಮಾಸ ಅಂತ. ಇದನ್ನೆಲ್ಲ ಹೇಳಿದವರೇ ಈ ಪರಿಕಲ್ಪನೆಯನ್ನು ಕೊಟ್ಟವರು. ಈ ಮಾಸದಲ್ಲಿ ಕೆಲಸ ಮಾಡಿ ಒಂದಕ್ಕೆ 2 ಫಲ ಬರುತ್ತೆ ಅಂತ. ಅಲ್ಲ, ಫಲವೇ ಬೇಡ ಅಂತ ಒಂದು ಕಡೆ ಹೇಳ್ತೀರಿ, ಒಂದು ಕೆಲಸ ಮಾಡಿ ಅದಕ್ಕೆ 1 ತಗೊಂಡ್ರೆ 2 ಫ್ರೀ ಅಂತ ಬೇರೆ ಬೇರೆ ಹೇಳ್ತೀರಿ ನೀವು. ಒಂದು ಖರೀದಿಸಿ 2 ಸಿಗತ್ತೆ, ಅದಕ್ಕೆ ಅಧಿಕ ಮಾಸ ಅಂತ ಹೆಸರು ಅಂತ ನೀವೇ ಹೇಳ್ತೀರಲ್ಲ. ಅಂದರೆ ಅಲ್ಲಿದೆ ಅಂತ. ಅಲ್ಲಿ ಏನಿದೆ ಅಂದರೆ ಕೊನೆಗೂ ಎಲ್ಲಿಗೆ ಬಂದು ನಿಲ್ಲತ್ತೆ ಇದು ಅಂದರೆ, ನನಗೆ ಅಂತ ನಿನ್ನನ್ನು ಸೀಮಿತಗೊಳಿಸಿಕೊಂಡು ಕೆಲಸ ಮಾಡ್ತಾ ಇದೆಯಾ, ಆಗ ಫಲ ನನಗೆ ಅಂತ ಸೀಮಿತತೆಗೆ ಬಂದು ತಲುಪತ್ತೆ. ಆ ಸೀಮಿತತೆಯನ್ನು ಮುರಿ, ಕಾರ್ಯ ಮಾಡು, ಚೆನ್ನಾಗಿ ಮಾಡು, ಅದರ ಫಲ ಎಲ್ಲರೂ ಅನುಭವಿಸುವಂತಾಗಲಿ ಅಂತ, ಅದರ ಫಲ ಲೋಕ ಅನುಭವಿಸುವಂತಾಗಲಿ ಅಂತ. ಮತ್ತು ನೀನು ಅನುಭವಿಸು ಅಂತ. ಅಡಿಗೆ ಮಾಡಿ ಎಲ್ಲರಿಗೂ ಊಟ ಹಾಕು ಅಂದರೆ ಯಜಮಾನ ಊಟ ಮಾಡಬಾರದು ಅಂತಲ್ಲ, ಯಜಮಾನ ಪಾಯಸ ಅವನೇ ಮಾಡಿಸಿದ ಪಾಯಸದ ಅನುಭವವನ್ನು ಪಡಿಬಾರದು ಅಂತಲ್ಲ, ಯಜಮಾನನೂ ಊಟ ಮಾಡಬೇಕು, ಅವನಿಗೂ ಆ ಊಟದ ತೃಪ್ತಿ ಸಿಗಬೇಕು.
ಉಳಿದವರಿಗೂ ಸಿಗಬೇಕು ಅಂತ ಇಲ್ಲಿದೆ. ನೀನು ಬಯಸುವ ಫಲ ಸೀಮಿತಕ್ಕೆ ಆಗದೇ ಇರಲಿ ಅಂತದ, ಅಸೀಮಕ್ಕೆ ಇರಲಿ ಅಂತ, ಎಲ್ಲರಿಗೂ ದಕ್ಕುವಂತೆ ಮಾಡು. ಮತ್ತು ಸಿಗಲಿಲ್ಲ ಅಂತ ಅಂದಾಗ ನೀನು ಅದರಿಂದ ನೋಯಬೇಕಾಗಿಲ್ಲ, ಬೇಯಬೇಕಾಗಿಲ್ಲ. ಸಿಕ್ಕಿತಾ ಒಳಿತು, ಸಿಗಲಿಲ್ವಾ ಮತ್ತೊಂದು ಪ್ರಯತ್ನ ಮಾಡೋಣ ಅಷ್ಟೆ. ಮತ್ತೊಂದು ಪ್ರಯತ್ನ ಮಾಡೋಣ, ಇನ್ನೊಂದು ಪ್ರಯತ್ನ ಮಾಡೋಣ, ಇದನ್ನೇ ಬಿಡೋಣ, ಬೇರೆ ಏನೋ ಮಾಡೋಣ. ಕರ್ಮಯೋಗ ಅಂತ ಬಂದು ನಿಲ್ಲುವಾಗ ಅದು ಅಂತ ಫಲ ನಿನಗೆ ಮಾತ್ರ ಅಲ್ಲ, ಕ್ರಿಯೆ ನಿನ್ನದು ಮಾತ್ರ ಅಂತ. ಉಳಿದವರು ಮಾಡಿದರೆ ಅವರ ಹಣೆ ಬರಹ, ಅಂದರೆ ಅವ್ರಿಗೆ ಮಾಡಬೇಕು ಅಂತ ಅನಿಸಿದರೆ ಮಾಡಲಿ, ನೀನು ಕ್ರಿಯೆ ಮಾಡು, ಕರ್ತವ್ಯ ಅಂತ ಅಂದುಕೊಂಡು ಮಾಡು. ಫಲ ಯಾರಿಗೆ ಅಂದರೆ ಸರ್ವರಿಗೆ ಅಂತ ಮಾಡು. ಫಲ ಬರದೇ ಇದ್ದರೆ ನೀನದಕ್ಕೆ ಅಂಟಿಕೊಳ್ಳಬೇಡ ಅಂತ, ನೀನದಕ್ಕೆ ಅಂಟಿಕೊಳ್ಳಬೇಡ ಅಂತ. ಅದು ಸುಅನುಷ್ಠೀಯತಾಂ ಅಂತ ಹೇಳುವಾಗ 40 ಸೂತ್ರ ಇದೆ, 2 ಆಯಿತು. ಮೂರನೆಯದ್ದು ತೇನೇಶಸ್ಯ ವಿಧೀಯತಾಂ ಅಪಚಿತಿ. ತೇನ ಈಶಸ್ಯ ವಿಧೀಯತಾಂ ಅಪಚಿತಿ. ತೇನ ಅಂದರೆ ಈ ಕರ್ಮದಿಂದ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರೋದು ಭಗವತ್ಪಾದರು. ನೀನು ಕರ್ಮ ಮಾಡ್ತಾ ಹೋದೆಯಲ್ಲ, ಈ ಕರ್ಮದಿಂದ ಭಗವದುಪಾಸನೆ ಮಾಡು, ಭಗವದಾರಾಧನೆ ಮಾಡು. ಈಶಸ್ಯ ಅಂದರೆ ಅವನು ನಮ್ಮೆಲ್ಲರನ್ನ ಕಾಯುವವನು, ಕಾಪಾಡುವವನು, ಆಳುವವನು. ಅವನ ಪೂಜೆಯನ್ನು ಈ ಕರ್ಮದ ಮೂಲಕ ಮಾಡು. ಈ ಕರ್ಮದ ಮೂಲಕ ಮಾಡು ಅಂದರೆ ಮತ್ತೆ ಬೆಳಗ್ಗೆ ಎದ್ದು ಪೂಜೆ ಮಾಡು ಅನ್ನೋದಕ್ಕೆ ಸೀಮಿತಗೊಳಿಸ್ಕೊಳ್ಬಾರ್ದು. ಬೆಳಗ್ಗೆ ಪೂಜೆ ಮಾಡೋದು ಸರಿಯಲ್ಲ ಅಂತಲ್ಲ ಅರ್ಥ. ಬೆಳಗ್ಗೆ ಪೂಜೆ ಮಾಡೋದಷ್ಟೇ ಕರ್ಮ ಅಂತಲ್ಲ, 24 ಗಂಟೆಯಲ್ಲಿ ಮಾಡುವ ಎಲ್ಲ ಕರ್ಮವೂ ಬಂತದರಲ್ಲಿ. ಈ ಎಲ್ಲ ನಿನ್ನ ಕರ್ಮಗಳು ಭಗವದುಪಾಸನೆ ಆಗಲಿ, ನೀನು ಮಾಡುವುದೆಲ್ಲ ಭಗವದ್ ಆರಾಧನೆ ಆಗಲಿ. ಇನ್ನೊಂದು ಕಡೆಯಲ್ಲಿ ಭಗವತ್ಪಾದರೆ ಇದನ್ನು ಬಹಳ ಚೆನ್ನಾಗಿ ಹೇಳ್ತಾರಲ್ಲ ಶಿವಮಾನಸ ಪೂಜೆಯಲ್ಲಿ, ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋತವಾರಾಧನ. ನಾನೇನೆಲ್ಲ ಮಾಡ್ತೀನೋ ಅದು ನಿನ್ನ ಆರಾಧನೆ ಶಂಭು ಅಂತ ಹೇಳ್ತಾ ಇದ್ದಾರೆ ಅವರು. ನಾನೆಲ್ಲ ಮಾಡ್ತೀನೋ ಅಂದರೆ ಬೆಳಗ್ಗೆಯಿಂದ ಪೂಜೆ ಮಾಡ್ತಾ ಇದ್ದಾನೆ, ಜಪ ಮಾಡ್ತಾ ಇದ್ದಾನೆ ಅಂತ ಅಲ್ಲ. ಅವನೇನೇನೋ ಮಾಡಿದ್ದಾನೆ, ಇಡೀ ದಿನದಲ್ಲಿ ಮಾತಾಡಿದ್ದಾನೆ, ನಡೆದಿದ್ದಾನೆ, ಕುಳಿತಿದ್ದಾನೆ, ಎದ್ದಿದ್ದಾನೆ, ಜಗಳ ಮಾಡಿದ್ದಾನೆ, ಸಿಟ್ಟು ಮಾಡ್ಕೊಂಡಿದ್ದಾನೆ, ಬೈದಿದ್ದಾನೆ, ಅವನೇನೋ ತೃಪ್ತಿಪಟ್ಟಿದ್ದಾನೆ, ಏನನ್ನೋ ನೋಡಿ ಖುಷಿಯಾಗಿದೆ, ಕಣ್ಣು ತೃಪ್ತವಾಗಿದೆ, ಕಿವಿಗೇನೋ ಶಬ್ದ ಕೇಳಿದೆ, ಸಂಗೀತವೋ ಇನ್ನೊಂದೋ ಜಗಳವೋ. ಸಂಗೀತ ಮಾತ್ರ ಏನು ಖುಷಿ ಕೊಡಲ್ವಲ್ಲ. ಈಗ ರಸ್ತೆಯಲ್ಲಿ ಜಗಳ ಶುರುವಾಯಿತು ಅಂದ್ರೆ ಅಷ್ಟು ಕಿವಿ ಅಲ್ಲಿಗೆ ಹೋಗುತ್ತಲ್ಲ ನಮ್ಮದು, ಅದು ಖುಷಿ ಕೊಡುತ್ತೆ ಕಿವಿಗೆ ಅಂತ ಇದೆಯಲ್ಲ. ಇದೆಲ್ಲ ಖುಷಿ ಕೊಡ್ತಾ ಇದೆಯಲ್ಲ ಇಂದ್ರಿಯಗಳಿಗೆ, ಇದೆಲ್ಲ ಮಾಡಿದಾನವನು. ಇದೆಲ್ಲವೂ ಕೊನೆಗೆ ರಾತ್ರಿ ಮಲಗುವಾಗ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋತವಾರಾಧನಂ ಅಂತ ಹೇಳೋದಕ್ಕೆ ಸಾಧ್ಯ ಆಗಬೇಕಲ್ಲ. ನಾನು ಮಾಡಿದ್ದೆಲ್ಲ ನಿನ್ನ ಆರಾಧನೆ ಅಂತ. ನಾನು ಮಲಗಿ ನಿದ್ರೆ ಮಾಡಿದರೆ ಅದು ಸಮಾಧಿ. ನಡೆದರೂ ಪೂಜೆ, ನುಡಿದರೂ ಪೂಜೆ ಅಂತ ಆಗಬೇಕು ಅಂತ ಅಂದಾಗ ಹೇಳ್ತಾ ಇರುವ ಕ್ರಿಯೆಗಳು ಯಾವುದು ಅಂದರೆ ನೀನು ಮಾಡುವುದೆಲ್ಲವೂ ಶಿವಪೂಜೆ ಆಗಬೇಕು ಅಂತ. ಮಾಡುವುದೆಲ್ಲವೂ ಶಿವಪೂಜೆ ಆಗಬೇಕು ಅಂತ ಅಂದಾಗ ಏನೆಲ್ಲ ಅಂಶಗಳು ಬಂತು ಅಂತ ಅಂದರೆ, ಒಂದು ಕ್ರಿಯೆ ಮಾಡುವಾಗ ಅಂದರೆ ಉಪಾಸನೆಯ ಕ್ರಿಯೆಗಳನ್ನು ಮಾಡುವಾಗ ನಮ್ಮ ಸಿದ್ಧತೆಗಳು ಬೇರೆ ಥರ ಇರುತ್ತೆ. ಶುದ್ಧವಾಗಿರ್ತೀವಿ, ಸ್ನಾನ ಮಾಡ್ತೀವಿ, ಶುದ್ಧವಾದ ಬಟ್ಟೆ ತೊಡ್ತೀವಿ ಅಲ್ವಾ. ಬೇಡದ್ದ ಯೋಚನೆಗಳನ್ನು ಮನಸ್ಸಿನಲ್ಲಿ ಇಲ್ಲದಂತೆ ಮಾಡ್ಕೋತೀವಿ. ದೇವರ ಮನೆಯನ್ನು ಬಹಳ ಶುದ್ಧವಾಗಿ ಇಟ್ಕೋತೀವಿ. ಮೂಗಿಗೆ ದಿವ್ಯವಾದ ಪರಿಮಳ ಬರುವಂತೆ ಮಾಡ್ಕೋತೀವಿ, ಯಾವುದೋ ಪರಿಮಳ ಅಲ್ಲ, ದಿವ್ಯವಾದ ಪರಿಮಳ ಬರುವಂತೆ ಮಾಡ್ಕೊಳ್ತೀವಿ. ಎದುರಿಗೊಂದು ದೀಪ ಹಚ್ಚಿಡ್ತೀವಿ. ಆ ದೀಪದ ಬಣ್ಣ, ಆ ದೀಪದ ಆಕೃತಿ, ಅಲ್ಲಿರುವ ಶಂಖ, ಅಲ್ಲಿರುವ ಘಂಟೆ, ಅಲ್ಲಿರುವುದೆಲ್ಲವೂ ಅದು ಬೇರೆ. ಪೂಜೆಗೋ ಇನ್ನೊಂದಕ್ಕೂ ಹೊರಟ್ವಿ ಅಂತಂದಾಗ ನಾವೇ ನಮ್ಮನ್ನು ಪ್ರತ್ಯೇಕಿಸಿಕೊಂಡು ನಮ್ಮನ್ನು ಬಹಳ ಪವಿತ್ರ ಅಂತ ಮುಟ್ಟಬೇಡ ದೂರ ಇರು, ಮುಟ್ಟಬೇಡ ದೂರ ಇರು ಅಂದ್ರೇನು, ನಾನು ಪವಿತ್ರನಾಗಿದ್ದೀನಿ ಅನ್ನೋ ಭಾವ ಕೆಲಸ ಮಾಡ್ತಾ ಇದೆ ಅಲ್ಲಿ. ಇಡೀ ದಿನದ ಎಲ್ಲ ಕ್ರಿಯೆಗಳೂ ಭಗವದ್ ಉಪಾಸನೆ ಆಗಬೇಕು ಅಂದರೆ ಈ ಪಾವಿತ್ರ್ಯ ಇಡೀ ದಿನ ಇರಬೇಕು. ವ್ಯಕ್ತಿತ್ವವನ್ನು ಹೇಗೆ ಕಟ್ಟಿಕೊಡತ್ತೆ ಅಂತ ನೋಡಿ ಈ ಭಾವಗಳು.
ಭಗವತ್ಪಾದರ ತತ್ವಗಳಿವೆಯಲ್ಲ, ಅದು ಇಡೀ ವ್ಯಕ್ತಿತ್ವವನ್ನು ಹೇಗೆ ಬೇರ್ಪಡಿಸತ್ತೆ, ಸರಿಪಡಿಸತ್ತೆ ಅಂತ ನೋಡಿ. ಅಂತ ಒಂದು ಭಾವ, ಎಲ್ಲವೂ ಒಂದು ಎನ್ನುವ ಒಂದು ಭಾವ ವಿಸ್ತಾರವಾಗುತ್ತಾ ಹೋದಾಗ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಅಂತ. ಇಡೀ ದಿನ ಪವಿತ್ರವಾಗಿರಬೇಕು, ಇಡೀ ದಿನ ಪವಿತ್ರವಾಗಿರಬೇಕು. ಇದರಲ್ಲಿದ್ದಾಗ, ಸ್ನಾನ ಮಾಡಿ ಮಡಿಯಲ್ಲಿದ್ದಾಗ ಸಿಟ್ಟು ಬಂದರೆ ಮತ್ತೆ ಸ್ನಾನ ಮಾಡ್ಕೊಂಬರ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದೆಲ್ಲ ಮರ್ತಿದ್ದೀವಿ ನಾವೀಗ. ಆವಾಗಲೇ ಸಿಟ್ಟು ಬರೋದು, ಪೂಜೆಗೆ ಕೂತಾಗಲೇ ಹೈಯೆಸ್ಟ್ ಸಿಟ್ಟು ಬರೋದು ನಮಗೆ. ಸಿಟ್ಟು ಮನಸ್ಸನ್ನು ಆವರಿಸ್ತು ಅಂತ ಅಂದರೆ ಕೊಳೆಯಾದೆ ನೀನು, ಮತ್ತೆ ಸ್ನಾನ ಮಾಡ್ಕೊಂಬ ಅಂತ ಹೇಳುತ್ತೆ ಅದು. ಇದನ್ನು ಯಾಕೆ ಉಲ್ಲೇಖಿಸಿ ಹೇಳಿದೆ ಅಂದರೆ, ಇಡೀ ದಿನದಲ್ಲಿ ಅಂಥದ್ದು ಆಗಬಾರ್ದಲ್ಲ, ಅಂಥ ಭಾವ ಮನಸ್ಸಿಗೆ ಬರಬಾರ್ದಲ್ಲ, ಸಲ್ಲದ ಭಾವ ಒಂದು ಮನಸ್ಸಿಗೆ ಬರಬಾರ್ದಲ್ಲ ಆ ಹೊತ್ತಿನಲ್ಲಿ. ಆವಾಗ ಮನಸ್ಸನ್ನು ಹೇಗೆ ಇಟ್ಕೊಳ್ಬೇಕಾಯ್ತು ಇಡೀ ದಿನ? ಅದು ಎಷ್ಟು ಪರಿಶುದ್ಧವಾಗಿ 24 ಗಂಟೆ, 24 ಗಂಟೆ ಅಂದರೆ 24 ಇಂಟು ನಾವು ಬದುಕಿದ ಅಷ್ಟು ದಿನಗಳು, ಇಷ್ಟೂ ದಿನಗಳು ಇಷ್ಟು ಪವಿತ್ರವಾದ ಯೋಚನೆಗಳನ್ನು ಇಟ್ಟುಕೊಳ್ತಾ, ಶುದ್ಧವಾದ ಯೋಚನೆಗಳನ್ನು ಇಟ್ಟುಕೊಳ್ತಾ, ಅಂತರಂಗ ಬಹಿರಂಗ ಎರಡನ್ನೂ ಮಡಿಯಾಗಿಸಿಕೊಂಡಿರೋದಿದೆಯಲ್ಲ, ಆದೀತು ಅಂತ ಒಮ್ಮೆ ಯೋಚನೆ ಮಾಡಿ ಅಂತ. ಎಲ್ಲರೂ ಈ ಭಾವವನ್ನು ತಮ್ಮಲ್ಲಿ ಆಹ್ವಾನಿಸಿಕೊಂಡು ತುಂಬಿಕೊಂಡು ಬದುಕಿದರೆ ಮತ್ತು ಇದೇನೂ ಬೇಡ. ಧರ್ಮೇಣ ಇವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ತನ್ನಷ್ಟಕ್ಕೆ ಆಗತ್ತೆ ಅದು, ತನ್ನಷ್ಟಕ್ಕೆ ಆಗತ್ತೆ ಅದು ಅಂತ. ಆಗಬೇಕಿದೆ ಅದು, ಗುರಿ ಅದೇ. ಇವತ್ತೆಲ್ಲ ನಾಳೆ ಆಗಲೇಬೇಕು ಅದು. ನಮ್ಮ ಇಡೀ ಸಂಸ್ಕೃತಿ ಇದೆಯಲ್ಲ, ಅದರ ಆಶಯ, ಅದರ ಗುರಿ ಇದೇನೆ ಅಂತ. ಕಾಲ ಕಲುಷಿತಗೊಳಿಸ್ತಾ ಹೋಗುತ್ತೆ, ಕಾಲದ ಧರ್ಮ ಅದು. ಕಾಲ ಕಲುಷಿತಗೊಳಿಸಿದಷ್ಟು ಇವನು ಕಾಲುಷ್ಯವನ್ನು ತೊಳೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಕೃತಯುಗ ಇತ್ತು, ತ್ರೇತೆ ಬಂದಾಗ ಕಾಲ ಕಲುಷಿತಗೊಳಿಸತ್ತೆ, ದ್ವಾಪರ ಬಂತು ಅಂದರೆ ಇನ್ನಷ್ಟು ಕಲುಷಿತಗೊಳಿಸತ್ತೆ, ಕಲಿಯುಗ ಬಂತು ಅಂದಾಗ ಇನ್ನಷ್ಟು ಕಲುಷಿತಗೊಳಿಸತ್ತೆ. ಆದರೆ ಕಲುಷಿತಗೊಳಿಸತ್ತೆ ಅಂತ ಬಿಟ್ಟು ಬಿಡುವ ಪ್ರಶ್ನೆ ಇಲ್ಲ. ಕೃತಯುಗವನ್ನು ತ್ರೇತೆಯಲ್ಲೂ ಹುಟ್ಟಿಸಬೇಕು, ಕೃತಯುಗವನ್ನು ದ್ವಾಪರದಲ್ಲೂ ಹುಟ್ಟಿಸಬೇಕು, ಕೃತಯುಗವನ್ನು ಕಲಿಯುಗದಲ್ಲೂ ಹುಟ್ಟಿಸಬೇಕು. ಇಲ್ಲದೇ ಇದ್ದರೆ ಭಗವಂತ ಕೃತಯುಗದಲ್ಲಿ ಮಾತ್ರ ಅವತಾರ ಮಾಡಿದರೆ ಸಾಕಾಗಿತ್ತು. ಅವನು ಯಾಕೆ ರಾಮನಾಗಿ ತ್ರೇತಾಯುಗದಲ್ಲಿ ಬರಬೇಕು? ಅವನು ಯಾಕೆ ಕೃಷ್ಣನಾಗಿ ದ್ವಾಪರದಲ್ಲಿ ಬರಬೇಕು? ಕಲಿಯುಗದಲ್ಲಿ ಯಾಕೆ ಇಷ್ಟು ಪ್ರಯತ್ನಗಳು ಹುಟ್ಟಬೇಕು ಅಂದರೆ ಒಂದೇ ಪ್ರಯತ್ನ, ಕೃತಯುಗವನ್ನು ಮರುಸೃಷ್ಟಿ ಮಾಡಬೇಕು, ಪುನಃಸೃಷ್ಟಿ ಮಾಡಬೇಕು ಕೃತಯುಗವನ್ನು. ಎಲ್ಲಿ? ಎಲ್ಲೆಡೆ ಅಂತ ಆಗುವಾಗ ಎಲ್ಲಿಂದ ಆರಂಭ ಆಗಬೇಕು? ಅದು ಇಲ್ಲಿಂದಲೇ ಆಗಬೇಕು. ನಿನ್ನನ್ನು ಜಾರಿಸ್ತಾ ಇರತ್ತೆ, ನೀನು ಮತ್ತೆ ಮತ್ತೆ ಹಿಂದಿರುಗುತ್ತಾ ಇರು ಅಂತ. ವ್ಯತ್ಯಾಸ ಏನೂ ಇಲ್ಲ. ಕೃತಯುಗ ಜಾರಿಸೋದಿಲ್ಲ, ಕೃತಯುಗ ಜಾರಿಸೋದಿಲ್ಲ. ಇವನು ಜಾರೋಲ್ಲ ಅಂತಲ್ಲ, ಹೊರಗಡೆಯ ಶಕ್ತಿಗಳು ಜಾರಿಸೋಲ್ಲ ಅಂತ. ಈಗ ಕೃತಯುಗದ ಕಥೆಗಳನ್ನು ಪುರಾಣದಲ್ಲಿ ತೆಗೆದ್ರೆ ಯಾರೂ ದುಷ್ಟರು ಹುಟ್ಕೊಳ್ಳಿಲ್ವಾ? ಯಾಕಿಲ್ಲ, ಎಲ್ಲ ಇದ್ರಲ್ಲ. ಬಹಳ ಬಹಳ ದೊಡ್ಡ ದೊಡ್ಡ ಕೆಟ್ಟವರೆಲ್ಲ ಅಲ್ಲೇ ಇದ್ದರು ಅಂತ. ಹಿರಣ್ಯಕಶಿಪೋ, ಹಿರಣ್ಯಾಕ್ಷನೋ ಇಂಥವ್ರು ಎಷ್ಟು ಜನ ಇಲ್ಲ ಅಲ್ಲಿ. ದೇವದಾನವರ ಯುದ್ಧಗಳು ಅತಿ ಹೆಚ್ಚು ನಡೆದಿದ್ದು ಕೃತಯುಗದಲ್ಲೇ. ಸ್ವರ್ಗದ ಮೇಲೆ ದಾಳಿಗಳು ನಡೆದಿದ್ದಲ್ಲ ಆಗಲೂ ಇತ್ತು. ಆದರೆ ಪ್ರಕೃತಿ ಕೆಡುಕಿಗೆ ಸಹಕಾರಿಯಾಗಿರಲಿಲ್ಲ, ಒಳಿತಿಗೆ ಸಹಕಾರಿಯಾಗಿತ್ತು. ಕಾಲ ಕಲುಷಿತವಾಯಿತು ಅಂದರೆ ಏನಾಯಿತು? ಕಾಲ ನಮ್ಮನ್ನು ಜಾರಿಸುವ ಕ್ರಿಯೆಯನ್ನು ಹೆಚ್ಚು ಮಾಡಿಕೊಳ್ತಾ ಆರಂಭ ಮಾಡ್ತು ಅಂತ ಅಷ್ಟೇ ವ್ಯತ್ಯಾಸ. ಯುಗ ಧರ್ಮ ಅಂದರೆ ಏನು ಅಂದರೆ ಕಾಲ ನಮಗೆ ಹೆಚ್ಚು ಪೂರಕವಾಗಿಲ್ಲ ಅಂತಷ್ಟೆ. ಆಗ ಅರ್ಥ ಏನು ಅದಕ್ಕೆ? ನಮ್ಮ ಶಕ್ತಿ ಹೆಚ್ಚು ಬೇಕು ಅಂತ ಪ್ರವಾಹದೊಡನೆ ಈಜುವುದು, ಪ್ರವಾಹದ ವಿರುದ್ಧ ಈಜುವುದು ಅಂತ ಎರಡಿದೆ. ಕೃತಯುಗ ಪ್ರವಾಹದೊಡನೆ ಈಜಿದ್ರಾಯಿತು ಜೀವ, ಸಹಜವಾಗಿರುತ್ತೆ ಅದು. ಕಾಲ ಕಳೆದಂತೆ ಪ್ರವಾಹದ ವಿರುದ್ಧ ಈಜಬೇಕು. ಕಾಲ ತಳ್ಳುತ್ತಾ ಇದೆ, ನೀವು ಮತ್ತೆ ತಳ್ಳಬೇಕು ವಾಪಸ್ಸು. ಒಂದೊಂದೇ ಕಾಲ ಅಂತ ಬರುವಾಗ ಪ್ರವಾಹದ ಶಕ್ತಿ ಹೆಚ್ಚಾಗ್ತಾ ಹೋಗಿದೆ. ನದಿ ಬಯಲಲ್ಲಿ ಹರಿತಾ ಇದ್ದಾಗ ಪ್ರವಾಹದ ಶಕ್ತಿ ಇರೋಲ್ಲ. ಸ್ವಲ್ಪ ಭೂಮಿಯಲ್ಲಿ ಇಳಿಕೆ ಬಂತು ಅಂದರೆ ಪ್ರವಾಹ ಜೋರಿರುತ್ತೆ, ಅದರ ಶಕ್ತಿ ಇರುತ್ತೆ, ಆಗ ಮೇಲೆ ಹತ್ತಬೇಕಲ್ಲ. ಕಲಿಯುಗದಲ್ಲಿ ಬಂದು ಕುಳಿತಿದ್ದೀವಿ. ಕಲಿಯುಗದಲ್ಲಿ ಪ್ರವಾಹದ ವಿರುದ್ಧ ಈಜೋದು ಅಂದರೆ ನದಿಯಲ್ಲ, ಜಲಪಾತದ ವಿರುದ್ಧ ಈಜೋದು ಅಂತ ಅರ್ಥ. ಅದು ಅಷ್ಟು ಫೋರ್ಸ್ ಕಾಲದ್ದಿದೆ, ಅದನ್ನು ಮೀರಿ ತಡೆದು ನಾವು ಮೇಲೆ ಇರಬೇಕು ಅಂತ. ಹಾಗಾಗಿ ಕೃತಯುಗದ ಜೀವಕ್ಕೆ ಇರುವ ಸಾಮರ್ಥ್ಯಕ್ಕಿಂತ ಕಲಿಯುಗದ ಜೀವಕ್ಕೆ ಹೆಚ್ಚು ಸಾಮರ್ಥ್ಯ ಬೇಕು, ಮತ್ತು ಆ ಸಾಮರ್ಥ್ಯ ಇರುತ್ತೆ ಕೂಡ.
ಆ ಸಾಮರ್ಥ್ಯ ಇರುತ್ತೆ ಕೂಡ. ಯಾಕೆಂದರೆ ಸೃಷ್ಟಿಯೇ ಹಾಗೆ. ನೀವು ವಿಜ್ಞಾನ ಹೇಳುತ್ತಲ್ಲ, ಈಗ ಪ್ರಕೃತಿ ಎಷ್ಟು ಒಂದು ಜೀವಕ್ಕೆ ವಿರುದ್ಧವಾಗಿ ಅದು ಬಲಿಷ್ಠವಾಗುತ್ತಾ ಹೋಗುತ್ತೋ ಅದನ್ನು ಪ್ರತಿರೋಧಿಸುವ ಸಾಮರ್ಥ್ಯವನ್ನು ಜೀವಿ ಬೆಳೆಸ್ಕೊಳ್ತಾ ಇರುತ್ತೆ ಅಂತ. ಸಣ್ಣ ಜೀವಕೋಶಗಳಿರ್ತಾವಲ್ಲ, ಕೊರೋನಾನೋ ಇನ್ನೊಂದನ್ನು ಹುಟ್ಟಿಸ್ತಾವಲ್ಲ, ಅಥವಾ ಕ್ಯಾನ್ಸರ್ನ ಇವೆಯಲ್ಲ, ಇವೇನು ಅಂದರೆ ಪ್ರತಿಕ್ಷಣ ಅವು ಪ್ರತಿರೋಧ ಶಕ್ತಿಯನ್ನು ಬೆಳೆಸ್ಕೊಳ್ತಾ ಹೋಗ್ತಿವೆ. ಇವತ್ತು ಕೊಟ್ಟ ಇಂಜೆಕ್ಷನ್ ಇದೆಯಲ್ಲ, ಅದು ನಾಳೆ ಕೆಲಸ ಮಾಡೋಲ್ಲ. ಯಾಕೆಂದರೆ ಈ ಇಂಜೆಕ್ಷನ್ನು ತನ್ನನ್ನು ಸಾಯಿಸತ್ತೆ, ನಾಶಗೊಳಿಸತ್ತೆ ಅಂತ ಗೊತ್ತಾದ ಮೇಲೆ ಆ ಜೀವಕೋಶಗಳು ತಮ್ಮ ಶಕ್ತಿಯನ್ನು ಹೆಚ್ಚಾಗಿಸಿಕೊಳ್ತವೆ. ಯಾವ ಶಕ್ತಿಯನ್ನು? ಪ್ರತಿರೋಧಿಸುವ ಶಕ್ತಿಯನ್ನು ಹೆಚ್ಚಾಗಿಸಿಕೊಳ್ತಾ ಹೋಗ್ತವೆ ಜೀವ ಕಣಗಳು. ಹಾಗಿರುವಾಗ ಜೀವಕ್ಕೆ ಆ ಶಕ್ತಿ ಯಾವಾಗ ಆಕ್ರಮಣ ಹೆಚ್ಚಿದೆಯೋ ಆಗ ಪ್ರತಿರೋಧಿಸುವ ಶಕ್ತಿಯು ತನ್ನಷ್ಟಕ್ಕೆ ಹೆಚ್ಚಾಗಿರುತ್ತೆ. ಹಾಗಾಗಿ ಕಲಿ ಕಾಲದಲ್ಲಿ ಆ ಶಕ್ತಿ ಹೆಚ್ಚಿದೆ, ಅದಾಗಬೇಕಿದೆ ಅಂತ. ಕೃತಯುಗ ಅಂತ ನೆನಪಿಸಿಕೊಂಡಾಗ ರಾಮಾಯಣದಲ್ಲೊಂದು ಉಲ್ಲೇಖ ಬರುತ್ತೆ. ಸೃಷ್ಟಿ ಹೇಗಾಯಿತು ಅಂತ ಅನ್ನುವಾಗ, ಸೃಷ್ಟಿಯಲ್ಲಿ ವೈವಿಧ್ಯವನ್ನು ಸೃಷ್ಟಿಸಿದನಲ್ಲ ಭಗವಂತ. ವೈವಿಧ್ಯವೇ ಸೃಷ್ಟಿ. ವೈವಿಧ್ಯ ಇಲ್ಲದಿದ್ದರೆ ಸೃಷ್ಟಿ ಇಲ್ಲ. ಸೃಷ್ಟಿ ಅಂದರೆ ವೈವಿಧ್ಯ, ಹಲವು ಇದೆ ಅಂದರೆ ಸೃಷ್ಟಿ, ವೈವಿಧ್ಯ ಅಂದರೆ ಅದೇನೆ. ಮೊದಲು 2 ಗುಂಪುಗಳನ್ನು ಸೃಷ್ಟಿಸಿದನಂತೆ. ಒಂದು ಯಕ್ಷ, ಒಂದು ರಕ್ಷ ಅಂತ ಹೆಸರು ಅದಕ್ಕೆ. ಒಂದು ಯಕ್ಷ, ಒಂದು ರಕ್ಷ ಅಂತ. ಯಕ್ಷ ಅನ್ನುವ ಒಂದು ದೇವಯೋನಿಯ ಗುಂಪಿದೆ, ಅದು ಬೇರೆ. ಯಕ್ಷ ರಕ್ಷ ಅನ್ನುವ 2 ಗುಂಪು ಸೃಷ್ಟಿ ಮಾಡಿದಾಗ ಏನು ಮಾಡ್ದ ಅಂತ ಅಂದರೆ, ರಕ್ಷ ಅನ್ನೋದು ರಕ್ಷಣೆ ಅನ್ನೋದನ್ನು ಹೇಳುತ್ತೆ. ಯಕ್ಷ ಅನ್ನೋದು ಉಪಾಸನೆ, ಪೂಜಿಸುವುದು ಅಂತ ಹೇಳುತ್ತೆ. ಒಂದು ಗುಂಪು ಸೃಷ್ಟಿಯನ್ನು ಉಪಾಸನೆ ಮಾಡತೊಡಗಿತು. ಉಪಾಸನೆ ಮಾಡತೊಡಗಿತು ಅಂದರೆ ಆಸ್ವಾದಿಸತೊಡಗಿತು ಅಂತ. ಉಪಾಸನೆ ಅನ್ನೋದು ಹುಟ್ಟೋದು ಎಲ್ಲಿ ಅಂದರೆ, ಆಸ್ವಾದಿಸುವಾಗ, ಯಾರನ್ನೋ ಗೌರವಿಸಬೇಕು ಅಂತ ಅಂದಾಗ ಆಸ್ವಾದನೆ ಇದ್ದರೆ ಮಾತ್ರ. ಅಲ್ಲಿ ಆಸ್ವಾದನೆ ಇದ್ದರೆ ಮಾತ್ರ. ನನ್ನ ಮಾತು ಚೆನ್ನಾಗಿಲ್ಲದೆ ಇದ್ದರೆ, ನನ್ನ ಮಾತಲ್ಲಿ ಏನೂ ಇಲ್ಲದೆ ಇದ್ದರೆ, ಇದು ಮುಗಿದ ಮೇಲೆ ನೀವ್ಯಾರೂ ಮಾತಾಡಿಸೋದೇ ಇಲ್ಲ. ನಿಮ್ಮ ಮನಸ್ಸಲ್ಲಿ ಗೌರವದ ಭಾವ ಹುಟ್ಟೋದೇ ಇಲ್ಲ, ಪ್ರೀತಿಯ ಭಾವ ಹುಟ್ಟೋದೇ ಇಲ್ಲ. ಅದು ಹುಟ್ಟಬೇಕು ಅಂದರೆ ಎಲ್ಲಿ? ಆಸ್ವಾದನೀಯವಾದದ್ದು ಇರಬೇಕಲ್ಲಿ. ಆಸ್ವಾದನೆ ಮಾಡುವ ಒಂದು ಗುಂಪು ಹುಟ್ಟುಕೊಳ್ತು. ಸೃಷ್ಟಿಯ ಎಲ್ಲವನ್ನ ಆಸ್ವಾದನೆ ಮಾಡ್ತಾ ಇತ್ತು. ರಸಾಸ್ವಾದ, ಎಲ್ಲ ತರಹದ ನವರಸಗಳು, ಷಡ್ರಸಗಳು, ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಬೀಭತ್ಸ, ಭಯಾನಕಗಳು ಮತ್ತು ಉಪ್ಪು, ಹುಳಿ, ಖಾರ, ಒಗರು ಎಲ್ಲವನ್ನ ಆಸ್ವಾದನೆ ಮಾಡ್ತಾ ಇದ್ದ ಒಂದು ಗುಂಪು. ಇನ್ನೊಂದು ಗುಂಪು ರಕ್ಷಿಸೋದಕ್ಕೆ ಅಂತ ಸೃಷ್ಟಿಯಾದ ಗುಂಪು. ಅಂದರೆ ಈ ಗುಂಪು ಆಸ್ವಾದನೆ ಮಾಡುತ್ತೆ ಸೃಷ್ಟಿಯನ್ನು. ಸೃಷ್ಟಿ ಮತ್ತು ಇದೆರಡನ್ನೂ ಅದು ರಕ್ಷಿಸ್ತಾ ಇರಬೇಕು, ಅದು ಆಸ್ವಾದಿಸಬಾರದು ಅಂತಲ್ಲ. ರಕ್ಷಣೆಯ ಹೊಣೆ ಅವರದ್ದು. ಯಾರು ರಕ್ಷಣೆಯ ಹೊಣೆಯೋ ಅವರಿಗೆ ಶಕ್ತಿ ಹೆಚ್ಚು ಕೊಟ್ಟನಂತೆ. ಬಲಿಷ್ಠರನ್ನಾಗಿಸಿದವ್ರನ್ನ ಕಾಯುವವರು ಬಲಿಷ್ಠರಾಗಿರಬೇಕು. ಅವರ ಕೈಗೆ ಆಯುಧಗಳನ್ನು ಕೊಟ್ಟ, ವೆಪನ್ಗಳನ್ನು ಕೊಟ್ಟ. ಅವರಿಗೆ ರಕ್ಷಿಸೋದಕ್ಕೆ ಬೇಕಾದ ಯುದ್ಧದ ತರಬೇತಿಯನ್ನೂ ಕೊಟ್ಟ. ಹಾಗೆ ಅಲ್ವಾ ನಾವು ಪೊಲೀಸರನ್ನೋ ಸೈನ್ಯವನ್ನೋ ಹೇಗೆ ಮಾಡ್ತೀವಿ ಅಂದರೆ, ಅವರನ್ನು ಶಕ್ತಿಶಾಲಿಗಳಾಗಿಸ್ತೀವಿ, ತರಬೇತಿ ಕೊಡ್ತೀವಿ. ಹೀಗೆ ಇರಬೇಕು, ದೃಢಕಾಯರಾಗಿರಬೇಕು. ಅವರು ದೃಢಕಾಯರನ್ನಾಗಿಸೋದಕ್ಕೆ ಪ್ರಜೆಯ ಟ್ಯಾಕ್ಸ್ ಮನಿಯನ್ನೇ ಬಳಸ್ತೀವಿ. ಅವನ ಕೈಗೆ ವೆಪನ್ ಕೊಡ್ತೀವಿ, ಆಯುಧ ಕೊಟ್ಟು ನೀನು ಬಳಸಬಹುದು ಅಂತ ಹೇಳ್ತೀವಿ, ಬಳಸುವ ಹಕ್ಕು ಕೊಡ್ತೀವಿ. ಹಾಗೆ ಒಂದು ರಕ್ಷರು ಅನ್ನುವ ಒಂದು ಗುಂಪು ಸೃಷ್ಟಿಯಾಯಿತು. ಆಮೇಲೆ ಏನಾಯ್ತಂತೆ ಅಂತ ಅಂದರೆ, ಈ ಯಕ್ಷರು ಅಂತ ಇದ್ರಲ್ಲ, ಉಪಾಸಿಸುವ, ಆಸ್ವಾದಿಸುವ ಗುಂಪು ಹಾಗೆ ಉಳ್ಕೊಳ್ತು. ಆದರೆ ರಕ್ಷಿಸೋದಕ್ಕೆ ಅಂತ ಬಂದವರು ಭಕ್ಷಕರಾಗಿಬಿಟ್ರು. ರಕ್ಷರೇ ರಾಕ್ಷಸರಾದರು. ಶಕ್ತಿ ಹೆಚ್ಚಿತ್ತು, ಕೈಯಲ್ಲಿ ಆಯುಧ ಇತ್ತು, ಆಯುಧವನ್ನು ಬಳಸುವ ಹಕ್ಕು ಇತ್ತು. ಭಾರತದಲ್ಲಾಗೋಲ್ಲ, ಬೇರೆ ಕಡೆ ಆಗತ್ತಲ್ಲ ಸೈನ್ಯಕ್ರಾಂತಿಗಳು. ಸೈನ್ಯಕ್ರಾಂತಿ ಮಾಡೋದು ಸುಲಭ. ಯಾಕೆ? ಒಬ್ಬ ಪ್ರಜೆ ಕ್ರಾಂತಿ ಮಾಡಬೇಕು ಅಂದರೆ ಅವನಲ್ಲಿ ದೇಹದ ಕ್ಷಮತೆಯೂ ಕಡಿಮೆ ಇರುತ್ತೆ, ಆಯುಧಗಳೂ ಇರೋಲ್ಲ, ಕದ್ದು ತಂದ್ಕೋಬೇಕಾಗತ್ತೆ, ಕಷ್ಟ ಇದೆ. ಸೈನ್ಯವೇ ಕ್ರಾಂತಿ ಮಾಡಬೇಕು ಅಂದರೆ ಅದರ ಕೈಯಲ್ಲಿ ಎಲ್ಲವೂ ಇದೆ, ತರಬೇತಿಯೂ ಇದೆ. ಏನಾಯಿತು? ಇಡೀ ಸೃಷ್ಟಿಯನ್ನು ಭಕ್ಷಿಸೋದಕ್ಕೆ ಅಂತ ರಕ್ಷಕರು ಹೊರಟರು ಅಂತ. ಏನು ಲೋಪ ಆಯಿತು ಅಲ್ಲಿ ಅಂದರೆ ಧರ್ಮಲೋಪ ಆಯಿತು. ಅವರಲ್ಲಿ ಧರ್ಮಲೋಪ ಆಯಿತು. ಧರ್ಮಲೋಪ ಅಂದರೆ ಏನಾಯಿತು? ಕರ್ತವ್ಯ ಪ್ರಜ್ಞೆ ಅನ್ನೋದು ಹೋಯ್ತು ಅವರಿಗೆ. ನಾವು ಯಾಕೆ ಸೃಷ್ಟಿಯಾದೆವು, ನಾವೇನನ್ನ ಮಾಡಬೇಕು, ಕರ್ತವ್ಯ ಪ್ರಜ್ಞೆ ಅನ್ನೋದು ಹೋಯಿತು.
ಯಾವಾಗ ಕರ್ತವ್ಯ ಪ್ರಜ್ಞೆ ಹೋಯ್ತೋ ಆಗ ಅಧರ್ಮ ಆವಿರ್ಭವಿಸಿತು, ಅವರಲ್ಲಿ ಅಧರ್ಮ ತುಂಬಿಕೊಂಡಿತು. ಯಾವಾಗ ಅಧರ್ಮ ತುಂಬಿಕೊಳ್ತೋ ಅವರು ಅಕರ್ತವ್ಯಗಳನ್ನು ಮಾಡೋದಕ್ಕೆ ಆರಂಭ ಮಾಡಿದ್ರು. ಮಾಡಬಾರದ್ದನ್ನೆಲ್ಲ ಮಾಡೋದಕ್ಕೆ ಆರಂಭ ಮಾಡಿದ್ರು. ಭಗವತ್ಪಾದರು ಅದನ್ನು ಹೇಳಿದ್ರು, ಕರ್ಮ ಅನುಷ್ಠೀಯತಾಂ. ನಾನು ಅದಕ್ಕೆ ಹೇಳಿದ್ದು, ಅಂತ ಇದೆಯಲ್ಲ, ಇದಕ್ಕೆ ಎಷ್ಟು ವ್ಯಾಖ್ಯಾನವನ್ನೂ ಕೊಡಬಹುದು, ಅಷ್ಟು ಅರ್ಥಗರ್ಭಿತವಾಗಿ ಸ್ವನುಷ್ಠೀಯತಾಮ್ ಅಂತ ಅನ್ನುವ ಒಂದು ಪದ ಸೇರಿಸಿ ಹೇಳ್ತಾರೆ. ಕರ್ಮಾನುಷ್ಠೀಯತಾಮ್ ಅಂತ ಹೇಳಿ ಮುಗಿಸ್ಬೋದಾಗಿತ್ತು. ಅಂತ ತರುವುದರ ಮೂಲಕ ಇಲ್ಲಿ ಯೋಚಿಸಬೇಕಾದ್ದು ಬಹಳ ಇದೆ. ಇಲ್ಲಿ ನಿಂತು ಯೋಚಿಸಬೇಕು ಅಂತ, ನಿಂತು ತೆರಳಿ ಅಂತ ಒಂದಿರುತ್ತಲ್ಲ, ಹೋಗ್ತಾ ಇರೋದಲ್ಲ, ಕೆಲಗಡೆ ನಿಲ್ಲಬೇಕಾಗತ್ತೆ. ಇಲ್ಲಿ ಅನ್ನೋದರಲ್ಲಿ ನಿಲ್ಲಬೇಕಾಗಿದೆ. ತೇನೇಶಸ್ಯ ವಿಧೀಯತಾಮ್ ಅಪಚಿತಿ ಆಗೋದು ಯಾವಾಗ? ಯಕ್ಷರಾದಾಗ. ಆಸ್ವಾದಿಸೋದಕ್ಕೆ ಬರುತ್ತಾ ಸೃಷ್ಟಿಯನ್ನು? ಸೃಷ್ಟಿಯ ರಸಾಸ್ವಾದ ಸಾಧ್ಯ ಇದೆಯಾ ನಮಗೆ? ರಸಾಸ್ವಾದ ಮಾಡುವಾಗ ಅದರ ಕುರಿತಾದ ಒಂದು ಪ್ರೀತಿ, ಅದರ ಕುರಿತಾಗಿ ಒಂದು ಗೌರವ, ಆ ಗೌರವವನ್ನು ಅರ್ಪಿಸುವ ವಿಧಾನ ಅದು ಬಂತ, ಆಗ ಅದು ಪೂಜೆಯಾಯಿತು ಅಂತ. ಒಂದು ಮನೆ ಕಟ್ಟಿದರೆ ಸೃಷ್ಟಿಯ ವಸ್ತುಗಳನ್ನು ಬಳಸಿದ್ವಿ, ಸೃಷ್ಟಿಯನ್ನು ಗಾಯಗೊಳಿಸಿದ್ವಿ ಅಂತ ಅದಕ್ಕೆ ಪರಿಹಾರೋಪಾಯಗಳು ಬೇಕು. ಪ್ರತಿನಿತ್ಯ ಊಟಕ್ಕಿಂತ ಮೊದಲು ಒಂದು ಸಣ್ಣ ಹೋಮವನ್ನು ಹೇಳ್ತಾ ಇದ್ರು. ಬಿಟ್ಟೇ ಹೋಯ್ತು, ಅದೆಲ್ಲ ಬಿಟ್ಟೇ ಹೋಯ್ತು. ಒಂದು 5 ಆಹುತಿ ಕೊಟ್ಟು ಆಮೇಲೆ ಊಟ ಮಾಡುವಂತೆ. ಯಾಕೆ ಆಹುತಿ ಅಂದರೆ, ತಪ್ಪು ಮಾಡಿದ್ದಿ, ಅದನ್ನು ಪರಿಮಾರ್ಜನೆ ಮಾಡಿಕೊಂಡು ಮುಂದೆ ಹೋಗು ಅಂತ. ಕ್ಷಮೆ ಕೇಳಿ ಮುಂದೆ ಹೋಗು. ಏನು ತಪ್ಪು ಮಾಡಿದ್ದೀನಿ? ಏನು ತಪ್ಪು ಮಾಡಿದ್ದಿ ಅಂದರೆ ಅಡುಗೆ ಮಾಡಿದೀಯಲ್ಲ, ವೈಶ್ವದೇವ ಅಂತ ಹೆಸರು ಅದಕ್ಕೆ. ಅಡುಗೆ ಮಾಡಿದೀಯಲ್ಲ, ಅಡುಗೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ಇಲ್ಲ, ಅಡುಗೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕೆ? ನಿನ್ನ ಹೊಟ್ಟೆ ತುಂಬಬೇಕು ಅಂದರೆ ನೀನು ಅಡುಗೆ ಮಾಡಬೇಕು, ಬೇಯಿಸಬೇಕು. ಆದರೆ ನೀನು ಈ ಕ್ರಿಯೆ ಮಾಡಿದೆಯಲ್ಲ, ಅದರಲ್ಲಿ ಒಂದಿಷ್ಟು ಅಪಚಾರಗಳಾಯಿತು. ಏನು ಅಪಚಾರ ಆಯಿತು? ಸೃಷ್ಟಿಗೆ ಅಪಚಾರ ಆಯಿತು. ಅದರಲ್ಲಿ ಸೃಷ್ಟಿಗೆ ಅಪಚಾರ ಅಂದರೆ ಅರ್ಥ ಏನು? ಸೃಷ್ಟಿಯನ್ನೆಲ್ಲ ಆವರಿಸಿಕೊಂಡ ಭಗವಂತನಿಗೆ ಅಪಚಾರ ಆಯಿತು, ಭಗವದ್ ಅಪಚಾರ ಆಯಿತು. ಅದಕ್ಕೆ ಕ್ಷಮೆ ಕೋರಿ ಆ ಪಾಪವನ್ನು ತೊಳೆದುಕೋ ಅಂತ ವೈಶ್ವದೇವ ಅಂತ ತಂದು ಕೊಟ್ಟರು. ಯಾಕೆ ಅದು ಅಂತ ಅಂದರೆ, ನೀನು ಬೀಸಿದ್ದಿ, ನೀನು ಕುಟ್ಟಿದ್ದಿ, ನೀನು ಹೆಚ್ಚಿದ್ದಿ, ನೀನು ಕುದಿಸಿದ್ದಿ. ಇದನ್ನು ಮಾಡದೆ ಅಡುಗೆ ಆಗೋಲ್ವಲ್ಲ. ಕತ್ತರಿಸಬೇಕು, ಕುಟ್ಟಬೇಕು, ಬೀಸಬೇಕು, ಕುದಿಸಬೇಕು. ಇಷ್ಟಾಗುವಾಗ ಎಷ್ಟು ಜೀವಿಗಳಿಗೆ, ಎಷ್ಟು ವ್ಯವಸ್ಥೆಗೆ ವಿರುದ್ಧವಾಗಿ ಹೊರಟಿ ನೀನು. ಯಕ್ಷರ ಕೆಲಸ ಆಗಲಿಲ್ಲ ಇದು. ಭಕ್ಷಕರಾದ ರಾಕ್ಷಸರ ಕೆಲಸದಂತೆ ಆಗಿಬಿಡ್ತು. ಆದರೆ ಅನಿವಾರ್ಯ ಆದರೆ ಕ್ಷಮೆ ಕೇಳು. ಆ ಮಾರ್ಧವ ಇರಲಿ, ಮೃದುತ್ವ ಇರಲಿ. ನಾನು ಬದುಕಿಕೊಳ್ಳಬೇಕು, ಅದಕ್ಕೆ ಊಟ ಬೇಕು. ನಾನು ಹಲವರನ್ನು ಬದುಕಿಸಬೇಕು, ಅವರಿಗೆ ಊಟ ಹಾಕಬೇಕು. ಅದಕ್ಕಾಗಿ ಇಷ್ಟು ತಪ್ಪು ಮಾಡಿದ್ದೀನಿ ಅಂತ ಅಂದುಕೊಂಡು ಮುಂದೆ ಹೋಗು ಅಂತ ಪ್ರತಿ ಹಂತದಲ್ಲಿ ಇದನ್ನು ತಂದರು. ಹಾಗಾಗಿ ಎಲ್ಲ ಕ್ರಿಯೆಗಳು ಭಗವದುಪಚಾರ ಆದವು ಅಂತ. ನಾನು ಊಟ ಮಾಡುವಾಗ ಅದರ ಅರ್ಪಣೆ ಭಗವಂತನಿಗೆ ಯಾಕೆ? ನಾನು ಊಟ ಮಾಡುವಾಗ ಮನುಷ್ಯ ಯಜ್ಞ ಮಾಡದೆ ಊಟ ಮಾಡಬೇಡ ಅಂದರೂ ಯಜ್ಞ ಬೇಕು. ಅತಿಥಿಗಳಿಗೆ ಊಟ ಹಾಕಿ ಬಾಗಿಲಲ್ಲಿ ನಿಲ್ಲಬೇಕಂತೆ. ಯಾರಾದರೂ ರಸ್ತೆಯಲ್ಲಿ ಇದಾರ ಬರುವವರು ಮುಗೀತಾ ಅಂತ ಅತಿಥಿಗಳಿಗೆ ಊಟ ಹಾಕಿ, ಮನೆಯ ಹಿರಿಯರನ್ನು ಊಟ ಮುಗಿಸಿ, ಮನೆಯ ಕಿರಿಯರಿಗೆ ಊಟ ಆದಮೇಲೆ, ಮನೆಯ ಆಳುಕಾಳಿಗಳಿಗೂ ಊಟ ಆದಮೇಲೆ ಯಜಮಾನ ಊಟ ಮಾಡಬೇಕಂತೆ. ಎಷ್ಟೆಲ್ಲ ಬದಲಿಸ್ಕೊಂಡೆ ಅಂದರೆ, ಯಜಮಾನ ಮೊದಲನೇ ಬಾಳೆಯಲ್ಲಿ ಕೂತಿರ್ತಾನೆ, ಇದು ಯಜಮಾನರ ಜಾಗ ಅಂತ. ಊಟಕ್ಕೆ ಕೂರುವಂತೆಯೇ ಇಲ್ಲ. ಎಲ್ಲಿಯವರೆಗೆ ಅಂದರೆ ಸೇವಕರ ಊಟವೂ ಆದ ಮೇಲೆ ಅಂತ. ಅಂದರೆ ಕೊಡು ಕೊಡು ಕೊಡು, ಸೃಷ್ಟಿಯನ್ನು ತೃಪ್ತಿಪಡಿಸಿಯೇ ನೀನು ಅಂತ ಅಂದಾಗ ಅದು ಯಾವುದಾಯಿತು ಅಂದರೆ ಈಶಸ್ಯ ಉಪಚಿತಿ ಆಯಿತು. ಭಗವದಾರಾಧನೆ ಆಗೋದಾಗಾದು. ಅಂದರೆ ಎಲ್ಲದರಲ್ಲೂ ಭಗವತ್ ಸ್ವರೂಪವನ್ನು ಕಾಣದೇ ಇದ್ದರೆ ಅವರಿಗೆ ಊಟ ಹಾಕಿ ಭಗವಂತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಏನನ್ನು ಮಾಡಿದ್ರು ಕೃಷ್ಣಾರ್ಪಣ ಮಸ್ತು ಹೆಂಗೆ ಬರುತ್ತೆ? ಕೃಷ್ಣಾರ್ಪಣ ಮಸ್ತು ಅಲ್ವಲ್ಲ, ಎದುರಿಗಿದ್ದವನು ಕೃಷ್ಣನ ಅಲ್ವಲ್ಲ. ಅಂದರೆ ಅದು ಕೃಷ್ಣಾರ್ಪಣ ಆಗೋದು ಯಾವಾಗ? ಅವನಿಗೆ ತಲುಪೋದು ಯಾವಾಗ ಅಂದರೆ ಈ ಭಾವ ಇರಬೇಕಲ್ಲ ಎಲ್ಲದರಲ್ಲಿ ಅಂತ. ಹಾಗಾಗಿ ಹೇಳಿದ್ರು, ಕರ್ಮ ಮಾಡು, ವೇದ ಹೇಳಿದ ಕ್ರಿಯೆಗಳನ್ನು ಮಾಡು, ಅದು ಭಗವಂತನ ಉಪಾಸನೆ ಆಗತ್ತೆ. ಎಲ್ಲ ಕ್ರಿಯೆಗಳು
ಯಾವುದೋ ಒಂದು ಕ್ರಿಯೆ ಅಲ್ಲ. ಪಾಪೌಘಃ ಪರಿಧೂಯತಾಂ, ಪಾಪೌಘಃ ಪರಿಧೂಯತಾಂ, ಪಾಪಗಳನ್ನು ತೊಳೆದುಕೊಳ್ತಾ ಇರುವಂಥ ಮಾತು. ಪಾಪೌಘ, ಪಾಪಗಳ ಸಮೂಹ ಇದೆ, ಕೊಡವಿಕೊಂಡು ಬದುಕು ಅಂತ, ಕೊಡವಿಕೊಂಡು ಬದುಕು ಅಂತ. ಪಾಪ ಅಂತ ಅಂದರೆ ಪಾಪಕರವಾದ ಕೃತ್ಯ ಅಂತ ಅರ್ಥ ಮಾಡ್ಕೋಬೇಕಿಲ್ಲಿ. ಪಾಪವನ್ನು ಉಂಟು ಮಾಡುವ ಕ್ರಿಯೆಗಳು. ಪಾಪ ಪುಣ್ಯ ಅಂತ ಎರಡಿದೆ. ಬಹಳ ಬಳಸ್ತೀವಿ ನಾವು ಅದನ್ನು, ಬಹಳ ಬಳಸ್ತೀವಿ. ಭಾರತೀಯರಿಗಂತೂ ಬಹಳ ಪ್ರೀತಿಯ ಬಳಕೆಯ ಶಬ್ದ, ಪ್ರೀತಿಯ ಬಳಕೆಯ ಶಬ್ದ ಅದು. ಬಳಸೋದಕ್ಕೆ, ಭಾಷೆಯಲ್ಲಿ ಬಳಸೋದಕ್ಕೆ, ಕ್ರಿಯೆಗಲ್ಲ. ಪಾಪ ಪುಣ್ಯ ಅಂತ ಎರಡು. ಏನದು ಹಾಗಂದರೆ ಅಂತ ಅಂದರೆ, ಒಂದು ಕ್ರಿಯೆಯನ್ನು ಮಾಡಿದಾಗ ಹುಟ್ಟುವ ಪರಿಣಾಮಕ್ಕೆ ಆ ಹೆಸರು. ಯಾವುದೇ ಕ್ರಿಯೆಯನ್ನು ಮಾಡಿದರೂ ಅದಕ್ಕೊಂದು ಪರಿಣಾಮ ಇದೆ, ಅದನ್ನೇ ಫಲ ಅಂತ ಹೇಳ್ತೀವಿ ನಾವು, ಪ್ರಯೋಜನ ಅಂತ ಹೇಳ್ತೀವಿ. ಏನನ್ನೋ ಮಾಡಿದಾಗ ಏನೋ ಆಗತ್ತೆ, ಎದ್ವಿ ಏನೋ ಆಯ್ತಲ್ಲೊಂದು ಪರಿಣಾಮ ಆಯ್ತಲ್ಲೊಂದು. ಅದು ಕುಳಿತುಕೊಂಡೇ ಇದ್ದಾಗ ಆದ ಬೆನ್ನು ನೋವು ನೆಟ್ಟಗಾಗಿರ್ಬೋದು, ಮುಂದೆ ಹೆಜ್ಜೆ ಇಡಬೇಕಿದೆ ಅದಕ್ಕೆ ಇದು ಪೂರಕ ಆಗಿರ್ಬೋದು, ಏನೆಲ್ಲ ಆಗುತ್ತೆ. ಎಲ್ಲ ಕ್ರಿಯೆಗಳು ಹಲವು ಪ್ರಯೋಜನಗಳನ್ನು, ಹಲವು ಫಲಗಳನ್ನು ಒಳಗೊಂಡಿರುತ್ತೆ. ಇದೆಲ್ಲ ದೃಷ್ಟ ಫಲಗಳು, ಕಾಣುವ ಫಲಗಳು, ನಮ್ಗೆ ಗೊತ್ತಾಗತ್ತೆ ಅದು. ಆದರೆ ಎಲ್ಲ ಕ್ರಿಯೆಗೂ ದೃಷ್ಟ ಫಲಗಳು ಇದ್ದಂತೆಯೇ ಅದೃಷ್ಟ ಫಲಗಳು ಅಂತ ಇರುತ್ತೆ. ಅದೃಷ್ಟ ಫಲಗಳು ಅಂದರೆ ಕಾಣದ ಫಲಗಳು, ಕಾಣದ ಪರಿಣಾಮಗಳು. ನಮಗೆ ಗೊತ್ತಾಗೋಲ್ಲ, ಅದು ಅನುಭವಕ್ಕೆ ಬರೋಲ್ಲ, ಅಂಥ ಪರಿಣಾಮ ಇರುತ್ತೆ. ಆ ಪರಿಣಾಮವನ್ನು ಪಾಪ ಪುಣ್ಯ ಅಂತ ಕರೆದರು, ಪಾಪ ಪುಣ್ಯ ಅಂತ ಕರೆದರು. ಆದರೆ ಅದು ಏನು ಅಂತ ಅಂದರೆ, ಇದರಿಂದ ಅದು ಆಗಿದೆ, ನಾವು ಮಾಡಿದ ಕ್ರಿಯೆಯಿಂದ ಹಾಗೊಂದು ಹುಟ್ಟಿದೆ, ಅಪೂರ್ವ ಅಂತೆಲ್ಲ ಕರೀತಾರೆ ಅದನ್ನು ಶಾಸ್ತ್ರಗಳಲ್ಲಿ. ಹಿಂದೆ ಇರಲಿಲ್ಲ ಅಂಥದ್ದೊಂದೇನೋ ಹೊಡೆಸದಾಗ ಹುಟ್ಕೊಂಡಿದೆ. ಆದರೆ ಅದು ಒಂದು ಕ್ರಿಯೆಯಾಗಿಯೋ, ಒಂದು ಕ್ರಿಯೆಯ ಪರಿಣಾಮ ನಮಗೆ ಸಿಗತ್ತಲ್ಲ ಅದರಂತೆಯೋ ಕಾಣಿಸಿಕೊಂಡಿಲ್ಲ, ಅದು ಹಾಗೇ ಇದೆ. ಅದನ್ನು ಪಾಪ ಪುಣ್ಯ ಅಂತ ಎರಡು ಕರೆದರು. ಯಾವುದೇ ಕ್ರಿಯೆಯನ್ನು ಮಾಡಿದಾಗ ಒಂದೋ ಪಾಪ ಇಲ್ಲ ಪುಣ್ಯ ಎರಡು ಉಂಟಾಗುತ್ತೆ, ಎರಡು ವಸ್ತುಗಳು ಉಂಟಾಗತ್ತೆ ಅಂತ ಅಂದ್ಕೊಳ್ಳಿ. ಅದು ಅವ್ಯಕ್ತ. ಅದು ಈ ಎರಡು ಪಾಪ ಪುಣ್ಯ ಅನ್ನೋದು ಅದಕ್ಕೊಂದು ಆಕಾರ ಇಲ್ಲ. ಅದು ಘನ, ದ್ರವ, ಅನಿಲ ಎಂಥದ್ದು ಅಲ್ಲ. ಅದು ಒಂದೋ ಪಾಪ ಇಲ್ಲ ಪುಣ್ಯ ಅಥವಾ ಎರಡು, ಅದೇನೋ ಒಂದು ಉಂಟಾಗತ್ತೆ. ಉಂಟಾಗಲಿ, ಏನಾಗತ್ತೆ ಅದರಿಂದ ಅಂದರೆ, ಅದು ಮುಂದಿನ ನಮ್ಮ ಬದುಕಿನ ಜೊತೆಗೆ ಸೇರಿಕೊಳ್ಳುತ್ತೆ. ಅದು ನಮ್ಮ ಬದುಕಿನ ಜೊತೆಗೆ ಸೇರಿಕೊಳ್ಳುತ್ತೆ ಅಂದರೆ, ನಮ್ಮ ಮುಂದಿನ ಬದುಕಿನ ಕ್ರಿಯೆಗಳಿವೆಯಲ್ಲ, ಕ್ರಿಯೆಗಳ ಜೊತೆಗೆ ಇದು ಸೇರಿಕೊಳ್ಳುತ್ತೆ. ಈ ಪಾಪ ಪುಣ್ಯ ಅನ್ನೋದು ಸೇರಿಕೊಳ್ಳುತ್ತೆ, ಪ್ರತಿಕ್ಷಣ ಸೇರಿಕೊಳ್ತಾ ಇದೆ. ಒಂದು ಉಸಿರು ತೆಗೆದ್ವಿ, ಅದು ಪಾಪವೋ ಪುಣ್ಯವೋ ಆಯಿತು, ಅದು ಸೇರಿಕೊಳ್ಳುತ್ತು. ಒಂದು ಉಸಿರು ಬಿಟ್ವಿ, ಅದು ಪಾಪವೋ ಪುಣ್ಯವೋ ಆಯಿತು, ಸೇರಿಕೊಳ್ಳುತ್ತು. ಹೀಗೆ ಮಾಡುವ ಎಲ್ಲ ಕ್ರಿಯೆಗಳು ಒಂದು ಅದೃಷ್ಟವಾದ ಏನೋ ಒಂದನ್ನು ಹೊತ್ತುಕೊಂಡು ಮುಂದಿನ ಬದುಕಿನ ಜೊತೆಗೆ ಅದು ಸೇರಿಕೊಳ್ತಾ ಹೋಗುತ್ತೆ. ಇದು ಪಾಪ ಪುಣ್ಯಗಳು. ಇಂಥದ್ದು ಎಷ್ಟಿರಬಹುದು ಪಾಪ ಪುಣ್ಯಗಳ ಗಂಟು ಅಂದರೆ, ಎಷ್ಟು ಜನ್ಮ ಎತ್ತಿದೇವೋ, ಒಂದು ಜನ್ಮದಲ್ಲಿ ಎಷ್ಟು ಕ್ರಿಯೆಗಳನ್ನು ಮಾಡಿದೆವೋ. ಎಷ್ಟು ಕ್ರಿಯೆಗಳು ಅಂದರೆ, ಮುಖ್ಯ ಕ್ರಿಯೆಗಳು ಬೇರೆ, ಉಪಕ್ರಿಯೆಗಳು ಬೇರೆ, ಅಂಗೋಪಾಂಗವಾದ ಕ್ರಿಯೆಗಳು ಬೇರೆ, ಪ್ರತಿಕ್ಷಣ ನಡುವ ಉಸಿರಾಟದವರೆಗೆ ಇಷ್ಟು ಕ್ರಿಯೆಗಳನ್ನು ಮಾಡಿರ್ತೀವಲ್ಲ, ಇವೆಲ್ಲ ಪಾಪ ಪುಣ್ಯ ಪಾಪ ಪುಣ್ಯ ಆಗಿ ಸಂಗ್ರಹವಾಗ್ತಾ ಇರುತ್ತೆ, ಅದು ಜೊತೆಗೆ ಹೋಗ್ತಾ ಇರುತ್ತೆ. ಇದರಲ್ಲಿ ಪಾಪಕ್ಕೆ ಮತ್ತು ಪುಣ್ಯಕ್ಕೆ ಅದರಲ್ಲಿ ಎರಡು ಸ್ವಭಾವ ಇದೆ. ಆ ಪರಿಣಾಮ ಇದೆಯಲ್ಲ, ಅದರಲ್ಲಿ ಎರಡು ಸ್ವಭಾವ ಇದೆ. ಒಂದು ನಮಗೆ ಒಳಿತು ಮಾಡುತ್ತೆ, ಇನ್ನೊಂದು ಕೆಡುಕು ಮಾಡುತ್ತೆ. ಯಾವುದು ಒಳಿತು ಮಾಡುತ್ತೋ ಅದಕ್ಕೆ ಪುಣ್ಯ ಅಂತ ಕರೆದ್ರು, ಯಾವುದು ಕೆಡುಕು ಮಾಡುತ್ತೋ ಅದಕ್ಕೆ ಪಾಪ ಅಂತ ಕರೆದ್ರು. ಈ ಪಾಪ ಬೇಡವಾದದ್ದು. ಯಾಕೆ? ನಮಗೆ ಕೆಡುಕು ಮಾಡುತ್ತೆ, ಕೆಡುಕು ಬೇಡ ನಮಗೆ. ಕೆಡುಕು ಮಾಡುತ್ತೆ ಅಂದರೆ ಎರಡು ಅರ್ಥದಲ್ಲಿ, ಎರಡು ತರಹ ಮಾಡುತ್ತೆ. ಅದು ಕೆಡುಕರನ್ನಾಗಿ ಮಾಡುತ್ತೆ ಮತ್ತು ಕೆಡುಕು ಮಾಡುತ್ತೆ. ಯಾರೋ ಒಬ್ಬ ತಪ್ಪು ಮಾಡ್ದ, ಅವನಿಗೊಂದು ಶಾಪ ಬಂತು, ಅವನಿಗೊಂದು ಶಾಪ ಬಂತು, ಅಥವಾ ಶಾಪ ಬರಲಿಲ್ಲ ಅಂತಲೇ ಅಂದ್ಕೊಳ್ಳಿ. ಅವನೊಂದು ತಪ್ಪು ಮಾಡ್ದ, ಅದರಿಂದಾಗ ಅವನು ಇನ್ನೇನೋ ಒಂದಾದ. ಏನಾಗಿದ್ದಾನೆ ಅವನು ಅಂದರೆ, ಅವನು ಒಳ್ಳೆಯವನಾಗಿಯೇ ಇದ್ದು ಅವನಿಗೆ ಬದುಕಿನಲ್ಲೊಂದು ಪೆಟ್ಟು ಬೀಳ್ಬೋದು, ರೋಗ ಬರ್ಬೋದು, ಲಾಸ್ ಆಗ್ಬೋದು, ಬಡತನ ಇರ್ಬೋದು, ಅಸಾಮರ್ಥ್ಯ ಇರ್ಬೋದು, ಏನೋ ಒಂದಾಗ್ಬೋದು. ಇದು ಒಳ್ಳೆಯವನಿಗೆ ಬಿದ್ದ ಪೆಟ್ಟಾಯಿತು. ಆದರೆ ಕೆಟ್ಟವನಾಗಿ ಬಿಡ್ತಾನೆ. ಎಷ್ಟೋ ಸಲ ನೀವು ಶಾಪಗಳನ್ನು ನೋಡಿ ಅರ್ಥವೇ ಆಗೋಲ್ಲ, ಋಷಿಗಳು ಹಿಂಗ್ಯಾಕೆ ಶಾಪ ಕೊಡ್ತಾರೆ ಅಂತ. ಅವನು ಒಂದು ಕೆಡುಕು ಮಾಡಿದ್ದಾನೆ, ನೀನು ನರಮಾಂಸ ಭಕ್ಷಕನಾಗುವಂಥ ಶಾಪ.
ಅಯ್ಯೋ, ಒಳ್ಳೆಯವನಾಗು ಅಂತಲ್ವ ಹೇಳಬೇಕಾಗಿರೋದು, ಕೆಟ್ಟವನಿಗೆ ಇದೇನು ಇನ್ನೂ ಕೆಟ್ಟವನಾಗು ಅಂದರೆ ಪಾಪ ಇದೆಯಲ್ಲ ಅದು ನಮ್ಮನ್ನು ಕೆಡುಕನನ್ನಾಗಿಸುತ್ತೆ. ಶಾಪ ಕೊಡದೇ ಇರಲಿ, ಅದು ಕೆಡುಕನನ್ನಾಗಿಸತ್ತೆ. ಯಾಕೆ ಕೆಡುಕನನ್ನಾಗಿಸತ್ತೆ? ಎಷ್ಟು ಕೆಡುಕರಾಗುತ್ತೀವೋ ಅಷ್ಟು ತಪ್ಪು ಹೆಚ್ಚು ಮಾಡ್ತೀವಿ, ಎಷ್ಟು ಹೆಚ್ಚು ತಪ್ಪು ಮಾಡ್ತೀವೋ ಅಷ್ಟು ಹೆಚ್ಚು ಅನುಭವಿಸ್ತೀವಿ. ಹಾಗೆ ಯಾಕೆ ಶಾಪ ಅಂದರೆ, ನೀನೀಗ ಮಾಡಿದೆಯಲ್ಲ ಇದಕ್ಕೆ ನೀನೆಷ್ಟು ಅನುಭವಿಸಬೇಕೋ ಅಷ್ಟು ಸಾಕಾಗೋಲ್ಲ ನಿನಗೆ, ಇನ್ನಷ್ಟು ಮಾಡಿ ಅನುಭವಿಸು ನೀನು ಅಂತ. ಇನ್ನಷ್ಟು ಮಾಡಿ ಅನುಭವಿಸೋ, ಅಷ್ಟು ದೊಡ್ಡ ತಪ್ಪು ಮಾಡಿದ್ದಿ ನೀನು ಅಂತ. ಹೀಗೆ ಒಂದು ಪಾಪ ಅಂತ ಬಂದರೆ ಒಂದೋ ಕೆಡುಕು ಮಾಡುತ್ತೆ, ಇಲ್ಲ ಕೆಡುಕರನ್ನಾಗಿಸುತ್ತೆ. ಹಾಗಾಗಿ ಏನು ಮಾಡಬೇಕು ಅಂದರೆ, ಯಾವುದು ಈ ಪಾಪವನ್ನು ಹುಟ್ಟಿಸತ್ತೋ, ಪಾಪವನ್ನು ಉಂಟು ಮಾಡುತ್ತೋ ಆ ಕ್ರಿಯೆಗಳನ್ನು ಮಾಡಬೇಡ. ಕ್ರಿಯೆಗಳ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಕರ್ಮದ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಹೇಳಿದ್ರು ನೋಡು, ಕರ್ಮ ಮಾಡುವಾಗ ಕೆಲವು ಕರ್ಮಗಳು ಕೆಡುಕನ್ನು ಹುಟ್ಟಿಸತ್ತಾ ಹೋಗುತ್ತೆ, ಎಚ್ಚರಿಕೆ ಇರಲಿ. ಪಾಪೌಘ ಪರಿಧೂಯತಾಂ, ಅಂಥ ಪಾಪ ಕರ್ಮಗಳನ್ನು ಮಾಡೋದಕ್ಕೆ ಹೋಗಬೇಡ. ಒಳಿತು ಆಗತ್ತೆ ಅನ್ನುವಾಗಲೂ ಕೆಡುಕಿನ ಕರ್ಮ ಮಾಡಬೇಕಾಗಿ ಬರ್ಬೋದು. ಬಹಳ ಕಷ್ಟ ಇದೆ. ಏನು ಮಾಡಿದರೆ ಪಾಪ ಬರುತ್ತೆ ಅನ್ನೋದಿದೆಯಲ್ಲ, ಬಹಳ ಕಷ್ಟ ಇದೆ. ನಮ್ಮ ಇಡೀ ಪುರಾಣಗಳು, ರಾಮಾಯಣ ಮಹಾಭಾರತಗಳು ನಮಗೆ ಇದನ್ನೇ ಘಟನೆಗಳ ಮೂಲಕ ತೋರಿಸೋದಕ್ಕೆ ಹೋಗಿದ್ದಾರೆ. ಏನೋ ಮಾಡ್ದ, ಕೆಟ್ಟದ್ದಾಗಲಿ ಅಂತ ಮಾಡಿ ಕೆಟ್ಟದ್ದಾಗಿದ್ದು ಇದೆ, ಒಳ್ಳೆಯದು ಅಂತ ಮಾಡೋಕ್ಕೆ ಹೋಗಿ ಕೆಟ್ಟದ್ದಾಗಿದ್ದು ಇದೆ, ಅನುಭವಿಸಬೇಕಾಗಿ ಬಂದಿದೆ ಅಂತ. ಕುರುಕ್ಷೇತ್ರದ ಯುದ್ಧ ನಡೀತು. ಪಾಂಡವರು ಯಾಕೆ ಯುದ್ಧ ಮಾಡಿದ್ರು ಅಂದರೆ ಧರ್ಮರಕ್ಷಣೆಗಾಗಿ ಯುದ್ಧ ಮಾಡಿದ್ರು. ಏನೂ ಕೆಡುಕಾಗಲಿಲ್ವ ಪಾಂಡವರಿಗೆ? ಆಯ್ತಲ್ಲ, ಅವರೂ ಕಳೆದುಕೊಂಡ್ರಲ್ಲ, ಬೇಕಾದ್ದು ಸಿಕ್ಕಿತು, ಪರಕ್ಕೆ ಪುಣ್ಯ ಸಿಕ್ಕಿತು, ಇಹದಲ್ಲಿ ಕಳೆದುಕೊಳ್ಳಬೇಕಾಯ್ತು ಅಂತ. ಆಗತ್ತೆ ಹಾಗೆ ಅಂತ. ಹಾಗಾಗಿ ಕರ್ಮದ ಬಗ್ಗೆ ಬಹಳ ಗಮನ ಕೊಟ್ಟರು. ಸುಮ್ಮನೆ ಕತೆ ಹೇಳಿಲ್ಲ, ಸುಮ್ಮನೆ ಕತೆ ಹೇಳಿಲ್ಲ. ಅವರು ಯಾರ್ಯಾರ್ದೋ ಬಗ್ಗೆ ಪರಿಚಯಿಸಬೇಕು ಅಂತ ಕತೆ ಹೇಳಲಿಲ್ಲ, ಇತಿಹಾಸ ದಾಖಲಿಸಬೇಕು ಅಂತ ಕತೆ ಹೇಳಲಿಲ್ಲ. ಯಾವ ಕರ್ಮ ಏನು ಮಾಡ್ತೋ ಅಂತ ಬದುಕಿನಲ್ಲಿ ಅಂತ ನೋಡ್ತಾ ಹೋಗು ಅಂತ. ಎಲ್ಲರನ್ನೂ ಧರ್ಮಕ್ಕಾಗಿ ಕೆಲಸ ಮಾಡಿದ ಯಾರಿಗೂ ಸಶರೀರವಾಗಿ ಮೇಲೋಗೋದಕ್ಕೆ ಆಗಲಿಲ್ಲ. ಒಬ್ಬ ಯುಧಿಷ್ಠಿರ ಹೋದ. ಅರೆ, ಯುದ್ಧದ ನೇತೃತ್ವ ವಹಿಸಿದವನವನು. ಯುದ್ಧದ ಪರಿಣಾಮ ಯಾರಿಗೆ ಸಿಕ್ಕಿದೆ? ಸಿಂಹಾಸನ ಏರಿದವನು ಅವನೇ ಅಲ್ವಾ, ರಾಜ ಆದವನು ಅವನೇ ಅಲ್ವಾ, ಹೊಣೆ ಯಾರಿಗೆ? ಅವನಿಗೆ. ಆದರೆ ಕೊನೆಗೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗೋದು ಅಂದರೆ ಏನು? ಈ ದೇಹ ಕಲುಷಿತವಾದದ್ದನ್ನು ಹೊತ್ತು ಪರಕ್ಕೆ ಹೋಗೋಕ್ಕಾಗೋಲ್ಲ, ಸ್ವರ್ಗಕ್ಕೆ ಹೋಗೋಕ್ಕಾಗೋಲ್ಲ. ಕಲುಷಿತವಾದದ್ದನ್ನೆಲ್ಲ ಕಳೆದುಕೊಳ್ಳಬೇಕು. ಮನಸ್ಸನ್ನು ಪರಿಶುದ್ಧಗೊಳಿಸ್ಕೊಂಡು ಮೇಲೆ ಹೋಗಬೇಕು, ಜೀವವನ್ನು ಪರಿಶುದ್ಧಗೊಳಿಸ್ಕೊಂಡು ಮೇಲೆ ಹೋಗಬೇಕು. ದೇಹವನ್ನು ತೆಗೆದುಕೊಂಡು ಹೋಗೋಕ್ಕೆ ಆಗೋಲ್ಲ, ಯಾಕೆಂದರೆ ದೇಹವೇ ಕಶ್ಮಲ. ಅಂಥ ದೇಹವೇ ಪರಿಶುದ್ಧವಾಗಿ ಸ್ವರ್ಗಕ್ಕೆ ಹೋಗುವಂತಾಯಿತು ಅಂದರೆ ಪ್ರಶ್ನೆ ಬರುತ್ತೆ, ಇವನು ಪಾಪ ಎಲ್ಲಿ ಕಳ್ಕೊಂಡ? ಇವನಿಗೆ ಯಾಕೆ ಪಾಪ ಅಂಟಲಿಲ್ಲ? ಅಂಟಿದ ಪಾಪ ಎಲ್ಲಿ ತೊಳೆದು ಹೋಯಿತು ಅಂತ ನೋಡು ಅಂತ. ಈ ಕಥೆಯೆಲ್ಲ ಬೇಕಾಗಿರೋದು ನಮಗೆ, ಪೂರ್ವಕಥೆಯಲ್ಲೇ ಮುಳುಗಿ ಹೋದ್ವಿ ನಾವು. ಅದು ಮಾಡ್ದ, ಇದು ಮಾಡಬೇಕಿತ್ತ, ಅದನ್ನು ಹಂಗೆ ಮಾಡಬೇಕಿತ್ತ, ಇದನ್ನು ಹಿಂಗೆ ಮಾಡಬೇಕತ್ತ ಅಂತ ಅದು ನೋಡಬೇಡ. ಇಷ್ಟು ಮಾಡಿದ ಮೇಲೆ ಅವನಿಗೇನಾಯಿತು ಅಂತ ನೋಡು ಅಂತ. ಕೃಷ್ಣನಿಗೂ ಶಾಪ ಬಂತು, ಗಾಂಧಾರಿ ಶಪಿಸಿದಳು, ನಿನ್ನ ಮನೆಯಲ್ಲೂ ಹೀಗೇ ಆಗಲಿ ಅಂತ. ಮಾಡಿದ್ದು ಅವತಾರ ಕಾರ್ಯ, ಮಾಡಿದ್ದು ಧರ್ಮ ಕಾರ್ಯ. ಒಂದು ಕಾರ್ಯ ಮಾಡಿದಾಗ ಪಾಪವೂ ಪುಣ್ಯವೂ ಮೇಳೈಸಿಕೊಂಡು ಬರ್ತಾ ಇರುತ್ತೆ ಅಂತಂದಾಗ ಎಷ್ಟು ಎಚ್ಚರಿಕೆಯಿಂದ ಕರ್ಮ ಮಾಡಬೇಕು ಅಂತ. ಹೆಜ್ಜೆ ಎತ್ತಿ ಇಡುವಾಗ ಎಷ್ಟು ಜಾಗರೂಕತೆ ಬೇಕು ಅಂತ. ಆ ಜಾಗರೂಕತೆಯಿಂದ ಕೆಲಸ ಮಾಡು ಅನ್ನೋದನ್ನು ಪಾಪೌಘ ಪರಿಧೂಯತಾಂ, ಪಾಪ ಕರ್ಮಗಳನ್ನು ಕೊಡವಿಕೊಳ್ತಾ ಸಾಗು. ಪಾಪ ಆಯ್ತಾ ಅಲ್ಲಲ್ಲೇ ಪರಿಮಾರ್ಜನೆ ಮಾಡ್ಕೊ ಅಂತ. ಸಂಧ್ಯಾವಂದನೆಯಲ್ಲಿ ಅಗ್ನಿಶ್ಚ ಮಾಮನ್ಯುಶ್ಚ ಸೂರ್ಯಶ್ಚ ಮಾಮನ್ಯುಶ್ಚ ಅಂತ ಕೈಯಲ್ಲಿ ನೀರು ಇಟ್ಕೊಂಡು ಕುಡಿತೀವಿ ನೋಡಿ. ಏನು ಹೇಳುತ್ತೆ ಅದು ಅಂದರೆ, ರಾತ್ರಿ ಪಾಪ ಮಾಡಿದೇನಲ್ಲ ಅದೆಲ್ಲ ತೊಳೆದು ಹೋಗಲಿ ಅಂತ ಬೆಳಗ್ಗೆ. ಸಂಜೆ ಮಾಡುವಾಗ ಇಡೀ ಹಗಲು ತಪ್ಪು ಮಾಡಿದೇನಲ್ಲ ಅದಷ್ಟು ತೊಳೆದು ಹೋಗಲಿ ಅಂತ. ಇದೇ ಪ್ರಯತ್ನ ಅಂತ. ಅಂದರೆ ಪರಿಶುದ್ಧಗೊಳಿಸಿಕೊಳ್ಳುವ ಕ್ರಿಯೆ ಅನ್ನೋದು ಅದು ನಿರಂತರ ಅಂತ. ದಿನಕ್ಕೊಮ್ಮೆ ಸ್ನಾನ ಅಲ್ಲ, ಕ್ಷಣವೂ ಸ್ನಾನ.
ಆಗ ಪಾಪೌಘ ಪರಿಧೂಯತಾಂ, ಪಾಪೌಘ ಪರಿಧೂಯತಾಂ. ಇದೊಂದು ಅಂಶ ಇದೆಯಲ್ಲ ಇಡೀ ಜಗತ್ತಿನ ವರ್ತನೆಯನ್ನು ಬದಲಾಯಿಸಿ ಬಿಡುತ್ತೆ ಅಂತ. ವಿದೇಶಗಳಲ್ಲಿದೆ, ನಮ್ಮಲ್ಲಿ ಇರಲಿಲ್ಲ, ಅದು ಬೇಕಿತ್ತದು. ಸಾರಿ ಕೇಳೋದು ಅಂತಿದೆ, ಅದು ಯಾಂತ್ರಿಕ ಆಗಿದೆ ಅನ್ನೋದು ಬೇರೆ. ಅವರು ಸಾರಿ ಕೇಳ್ತಾರೆ ನೋಡಿ, ಕ್ಷಣ ಕ್ಷಣ ಸಾರಿ ಕೇಳ್ತಾರೆ. ನೀವು ಸುಮ್ಮನೆ ಅವ್ನು ಹಿಂಗೆ ಹೋಗ್ತಾ ಇರೋ ಹಿಂಗೆ ಅಡ್ಡ ಬಂದರೆ ಸಾರಿ ಅಂತಾನೆ ಅವನು ಕೆಮ್ಮಿದ್ರೆ ಸಾರಿ ಅಂತಾನೆ. ಹಂಗೆ ಅನ್ಬೇಕು ಅಂತ ಇದೆಯಲ್ಲ, ಚೆನ್ನಾಗಿದೆ ಅದು ವಾಸ್ತವವಾಗಿ. ಯಾಕೆ ಅಂದರೆ ಯಾವ ಜೀವಕ್ಕೆ ತೊಡಕುಂಟಾಯ್ತೇನೋ ನನ್ನಿಂದ ಅಂತ ಪ್ರತಿಕ್ಷಣ ಅವನ ಗುರಿ ಇದೆ, ಅವನ ದಾರಿ ಇದೆ. ಈ ಭಾವ ಇದೆಯಲ್ಲ, ಪ್ರತಿಕ್ಷಣವೂ ನನ್ನನ್ನು ತೊಳೆದುಕೊಳ್ತೇನೆ, ಪ್ರತಿಕ್ಷಣ ಸ್ನಾನ ಮಾಡಿಕೊಳ್ತೇನೆ ಅಂತಿದ್ದರೆ ಮಾತ್ರ ಪಾಪೌಘ ಪರಿಧೂಯತಾಂ ಆಗತ್ತೆ ಅನ್ನುವ ಮಾತಿನೊಂದಿಗೆ ಇವತ್ತಿನ ಮಾತುಕತೆಯನ್ನು ಭಗವದರ್ಪಿತಗೊಳಿಸ್ತೇನೆ. ತುದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ. ತತ್ಕೃಪಾ ಸಮನುಪ್ರಾಪ್ತ ಸತ್ಯಾರ್ಥ ಪ್ರಥನೈಕಧೀಹಿ ಯದಪ್ಯಕರವಂ ಕರ್ಮ ತೇನ ತುಷ್ಟೋ ಭವ ಪ್ರಭು.